ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಇವತ್ತು ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತದ ನೆಲದಲ್ಲೇ ಹುಟ್ಟಿದ ಒಬ್ಬ ಕಿರಾತಕ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದ ಆರೋಪದ ಅಡಿಯಲ್ಲಿ ಬಂಧನಕ್ಕೆ ಒಳಗಾಗಿದ್ದಾರೆ. ಯಾರಿ ಜ್ಯೋತಿ ಮಲ್ಹೋತ್ರಾ ಯಾವ ರೀತಿಯಲ್ಲಿ ಭಾರತದ ಭದ್ರತೆಗೆ ಮಾರಕವಾಗುವಂತಹ ಮಾಹಿತಿಯನ್ನ ಈಕೆ ಪಾಕಿಸ್ತಾನಕ್ಕೆ ಹಂಚಿಕೊಂಡು ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ನೀಡ್ತೀವಿ. ಇದರ ಜೊತೆಗೆ ಭಾರತ ಕೊಟ್ಟ ಏಟಿಗೆ ಪಾಕಿಸ್ತಾನ ಈ ಕ್ಷಣದವರೆಗೂ ಸುಧಾರಿಸಿಕೊಂಡಿಲ್ಲ. ಇದರ ಜೊತೆಗೇನೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಮೇಲೆ ಒತ್ತಡವನ್ನ ತರೋ ಭಾಗವಾಗಿ ಭಾರತದ ನಿಯೋಗ UNSC ರಾಷ್ಟ್ರಗಳನ್ನ ಭೇಟಿಯಾಗಲಿಕ್ಕೆ ಹೊರಟಿದೆ. ಅದರ ಮಹತ್ವ ಏನು? ಜಾಗತಿಕ ಮಟ್ಟದಲ್ಲಿ ಈ ಭೇಟಿ, ಭಾರತದ ನಿಯೋಗದ ಈ ಭೇಟಿಯಿಂದ ಪಾಕಿಸ್ತಾನದ ಮೇಲೆ ನಿರ್ಮಾಣವಾಗುವಂತಹ ಒತ್ತಡ ಎಷ್ಟು ಗಂಭೀರ ಸ್ವರೂಪದ್ದು, ಇದರ ಡೀಟೇಲ್ಸ್ ಅನ್ನ ಕೂಡ ಇಡ್ತೀವಿ. ಇದರ ಜೊತೆಗೆ ಪಾಕಿಸ್ತಾನದಲ್ಲಿ ಮತ್ತೋರ್ವ ಉಗ್ರನ ನೆತ್ತರು ಚೆಲ್ಲಿದೆ, ಬಹಳ ನಿಗೂಢ ರೀತಿಯಲ್ಲಿ. ಇದೆಲ್ಲ ಸುದ್ದಿಯ ಇನ್ ಡೀಟೇಲ್ ರಿಪೋರ್ಟ್ ಅನ್ನ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಗಮನಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಭಾರತದಲ್ಲಿ ISI ಜಾಲ ಬೆಳೆಸ್ತಾ ಇತ್ತು ಪಾಕಿಸ್ತಾನ. ಜ್ಯೋತಿ ಮಲ್ಹೋತ್ರಾ ಮೇಲೆ ಭಾರಿ ಅನುಮಾನ. ನೆರೆ ರಾಷ್ಟ್ರದಿಂದ ಬೊಕ್ಕಸ ಸೇರ್ತಾ ಇತ್ತು ಅಪಾರ ಹಣ. ಪಾಕ್ಗೆ ನೀರು ನಿಲ್ಲಿಸಲು ಮೋದಿ ತಂತ್ರ. ರಣವೀರ್ ಕಾಲುವೆ ಮತ್ತಷ್ಟು ವಿಸ್ತರಿಸಲು ನಿರ್ಧಾರ. ಎಲ್ಲ ಕೆನಾಲ್ಗಳ ಹೂಳು ತೆಗೆಸುತ್ತಿದೆ ಕೇಂದ್ರ ಸರ್ಕಾರ. ಜಿನ್ನಾ ಲ್ಯಾಂಡ್ ಬಣ್ಣ ಬಿಚ್ಚಿಡೋಕೆ 7 ನಿಯೋಗ ರಚನೆ. ತರೂರ್ ಆಯ್ಕೆ ಮಾಡಿದ್ದಕ್ಕೆ ಕೈಪಡೆ ಖಂಡನೆ. ತಾನೂ ಟೂರ್ ಮಾಡಿಸೋಕೆ ಪಾಕಿಸ್ತಾನದ ಚಿಂತನೆ. ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ ಪಾಕ್. ಸಂಕಷ್ಟದ ಮಧ್ಯೆ IMF ಬಿಗ್ ಶಾಕ್. 11 ಷರತ್ತು ಪಾಲಿಸಲೇಬೇಕು ಅಂತ ಕಿರಿ. ಜೀವನದಲ್ಲಿ ಆಯ್ಕೆ ಅಂತ ಬಂದಾಗ ನಾವು ಮಾಡ್ಕೊಳ್ತಾ ಇರುವ ಆಯ್ಕೆ ಸರಿಯಾದದ್ದ ಅಂತ ಹೇಳಿ ಕನಿಷ್ಠ ಯೋಚನೆ ಮಾಡಬೇಕಾದ ಪರಿಸ್ಥಿತಿ. ಯಾವುದೇ ವಿಚಾರದಲ್ಲಿ ಆಗಿರಬಹುದು. ದುಡ್ಡು ಮಾಡೋ ವಿಚಾರ, ಹೆಸರು ಗಳಿಸೋ ವಿಚಾರ, ಅಥವಾ ಇತ್ತೀಚಿನ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅದರಲ್ಲಿ ವೈಬ್ ಆಗೋ ವಿಚಾರ, ಅಥವಾ ಸ್ನೇಹ ಸಂಪರ್ಕ ಇತ್ಯಾದಿ ವಿಚಾರದಲ್ಲಾದ್ರೂ ಅಷ್ಟೇ. ಆಯ್ಕೆ ಅನ್ನೋದು ಕಣ್ಮುಂದೆ ಇದ್ದಾಗ ನಾವು ಮಾಡ್ಕೊಳ್ತಾ ಇರುವ ಆಯ್ಕೆ ನಮಗೆ ಒಳ್ಳೇದ, ನಮ್ಮ ಸುತ್ತಮುತ್ತಲ ಪರಿಸರಕ್ಕೆ ಒಳ್ಳೇದ, ಕನಿಷ್ಠ ಯೋಚನೆ ಮಾಡ್ಬೇಕಲ್ವಾ. ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಗಿರುವ, ಕ್ಷಮೆ ಇರಲಿ ಹೆಸರಲ್ಲ, ಕುಖ್ಯಾತಿಗೆ ಒಳಗಾಗಿರುವ ಜ್ಯೋತಿ ಮಲ್ಹೋತ್ರಾ ಆಕೆ ಯೂಟ್ಯೂಬ್ ವ್ಯೂಸ್ಗೋಸ್ಕರನೋ ಅಥವಾ ಶೋಕಿ ಜೀವನಕ್ಕೋಸ್ಕರನೋ ಬೇರೆ ಇನ್ಯಾವ ಕಾರಣಕ್ಕೆ ಪಾಕಿಸ್ತಾನದ ಹಣಕ್ಕೋಸ್ಕರ ಆಸೆ ಪಟ್ಲೋ ಗೊತ್ತಿಲ್ಲ. ಆದರೆ ಭಾರತಕ್ಕೆ ಉಂಡ ಮನೆಗೇನೆ ದ್ರೋಹ ಬಗೆದ ಆರೋಪದ ಅಡಿಯಲ್ಲಿ ಇದೀಗ ಜ್ಯೋತಿ ಮಲ್ಹೋತ್ರಾ ಅನ್ನೋ ಯೂಟ್ಯೂಬರ್ ಬಂಧನಕ್ಕೆ ಒಳಗಾಗಿದ್ದಾಳೆ. ಈಕೆ ಪಾಕಿಸ್ತಾನಕ್ಕೆ ಮಾಡ್ತಿದ್ದ ಸಹಾಯ ಎಂಥದ್ದು, ಈಕೆಯನ್ನ ಯಾವ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ, ಈಕೆಯ ಬ್ಯಾಕ್ಗ್ರೌಂಡ್ ಏನು, ಯಾರೀಕೆ, ಯೂಟ್ಯೂಬ್ ಆರಂಭ ಮಾಡಿದ ಯಾಕೆ, ಇದೆಲ್ಲ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇವತ್ತು ಇಡ್ತೀವಿ. ಅದಕ್ಕಿಂತ ಮುಂಚೆ ಈ ಮೇಡಮ್ ಪಾಕಿಸ್ತಾನಕ್ಕೆ 3 ಬಾರಿ ಪ್ರಯಾಣ ಮಾಡಿದ್ದಾರೆ. ಶತ್ರು ರಾಷ್ಟ್ರ ಪಾಕಿಸ್ತಾನದಲ್ಲಿ ಜ್ಯೋತಿ ಮಲ್ಹೋತ್ರಾ ಅನ್ನೋ ಹೆಣ್ಣು ಮಗಳಿಗೆ ಸಿಗ್ತಾ ಇದ್ದ ರಾಜವೈಭೋಗ, ಸಿಗ್ತಾ ಇದ್ದ ಮರ್ಯಾದೆ, ಆಕೆಗೆ ಸಿಗ್ತಾ ಇದ್ದ ಐಷಾರಾಮಿ ಸೌಲಭ್ಯ ಯಾವ ರೀತಿ ಇತ್ತು ಅನ್ನೋದರ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ಬಗೆದಷ್ಟು ಬಯಲಾಗ್ತಿದೆ ಜ್ಯೋತಿ ಕರ್ಮಕಾಂಡ. ಭಾರತದಲ್ಲಿದ್ದೇ ISI ಜಾಲ ಬೆಳೆಸುತ್ತಿತ್ತು ಪಾಕಿಸ್ತಾನ್.
ಕೆಲವರು ಮಕ್ಕಳಿರ್ತಾರೆ, ಇನ್ನು ಕೆಲವರು ಕಂತ್ರಿಗಳು ಇರ್ತಾರೆ. ಆ ಕಂತ್ರಿಗಳ ಲಿಸ್ಟ್ ಅಲ್ಲಿ ಈ ಜ್ಯೋತಿ ಮಲ್ಹೋತ್ರಾ ನೋಡು ಟಾಪ್ ಲಿಸ್ಟ್ ಅಲ್ಲಿ ಇರ್ತಾರೆ. ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಟ್ರಾವೆಲ್ ವಿತ್ ಜೋ ಎಂಬ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇರೋ ಹರಿಯಾಣದ ಬ್ಲಾಗರ್ ಜ್ಯೋತಿ ಮಲ್ಹೋತ್ರಾ ಎಂಬಾಕೆಯನ್ನ ಬಂಧಿಸಲಾಗಿದೆ. ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಅರೆಸ್ಟ್ ಆಗಿರೋ ಜ್ಯೋತಿ ಮಲ್ಹೋತ್ರಾ ಪ್ರಕರಣದಲ್ಲಿ ಒಂದರ ಮೇಲೊಂದು ಹೊಸ ವಿಷಯ ಬಹಿರಂಗಗೊಳ್ತಾ ಇವೆ. ಹರಿಯಾಣದ ಹಿಸಾರ್ ಮೂಲದ ಜ್ಯೋತಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISAನ 3 ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ಲು. ಭಾರತದಲ್ಲಿ ಇದ್ದಷ್ಟು ದಿನ ಡ್ಯಾನಿಶ್ ಕಂತ್ರಿ ಕೆಲಸ ಮಾಡ್ತಾ ಇದ್ದ. ಕೇವಲ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಮಾತ್ರವಲ್ಲ, ಹಲವಾರು ಇನ್ಫ್ಲೂಯೆನ್ಸರ್ಗಳ ಜೊತೆ ಸಂಪರ್ಕ ಸಾಧಿಸಿದ್ದ. ಕೊನೆಗೆ ಭಾರತ ಸರ್ಕಾರ ಡ್ಯಾನಿಶ್ ನನ್ನ ಒದ್ದು ಓಡಿಸಿತು. ಜ್ಯೋತಿಯ ಪಾಕಿಸ್ತಾನ ಪ್ರವಾಸಕ್ಕೆ ಡ್ಯಾನಿಶ್ ಪ್ರಾಯೋಜಕನೂ ಆಗಿದ್ದ. ಜ್ಯೋತಿ ಪಾಕಿಸ್ತಾನಕ್ಕೆ ಹೋದ್ರೆ ಪೊಲೀಸ್ ಭದ್ರತೆ ಕೊಡ್ತಿದ್ರಂತೆ. ಸದ್ಯ ತನಿಖಾಧಿಕಾರಿಗಳು ಜ್ಯೋತಿ ಫೋನ್ ತಡಕಾಡ್ತಾ ಇದ್ದು, ಜ್ಯೋತಿಯ ಟ್ರಾವೆಲ್ ಹಿಸ್ಟ್ರಿ ಜೊತೆಗೆ ಬ್ಯಾಂಕ್ ಖಾತೆಯ ಮೇಲೆ ಕಣ್ಣಿಡಲಾಗಿದೆ. ಪಾಕಿಸ್ತಾನ ರಾಯಭಾರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಡ್ಯಾನಿಶ್ ಜ್ಯೋತಿಯನ್ನ ಈ ಅಧಿಕಾರಿಗಳಿಗೆ ಪರಿಚಯಿಸಿದ್ದ. ಇಷ್ಟೇ ಅಲ್ಲ, ದೆಹಲಿಯಲ್ಲಿರುವ ಪಾಕಿಸ್ತಾನ ರಾಯಭಾರಿ ಕಚೇರಿಯು ವೀಸಾ ನೀಡುವ ನೆಪದಲ್ಲಿ ISI ನೆಟ್ವರ್ಕ್ ನಡೆಸ್ತಾ ಇದೆ. ಪಾಕಿಸ್ತಾನಕ್ಕೆ ಹೋಗಲು ವೀಸಾ ಬಯಸುವ ಜನರನ್ನ ಇದಕ್ಕೆ ಬಳಸಲಾಗ್ತಾ ಇದ್ದು, ಜನರು ಒಪ್ಪದಿದ್ದರೆ ವೀಸಾ ತಿರಸ್ಕರಿಸಲಾಗುತ್ತೆ. ಯಾವುದೇ ಬೆಲೆ ತತ್ತಾದರೂ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ, ವೀಸಾ ಪಡೆಯೋದಕ್ಕೆ ಬಯಸುವ ಜನರನ್ನ ISI ಹುಡುಕ್ತಾನೆ ಇರುತ್ತೆ. ಜ್ಯೋತಿ ಕೂಡ ಇದೇ ರೀತಿ ISI ಸಂಪರ್ಕಕ್ಕೆ ಬಂದಿದ್ದಾಳೆ ಅಂತ ತಿಳಿದು ಬಂದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರ, ಇಷ್ಟೊತ್ತರೆಗೂ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಜ್ಯೋತಿಯ ಹಿನ್ನೆಲೆಯನ್ನು, ಆಕೆಗೆ ಸಿಗ್ತಾ ಇದ್ದಂಥ ವೈಭೋಗ ಎಂಥದ್ದು, ಮರ್ಯಾದೆ ಎಂಥದ್ದು, ಐಷಾರಾಮಿ ಸವಲತ್ತುಗಳು ಯಾವ ರೀತಿಯಾಗಿ ಸಿಗ್ತಾ ಇತ್ತು ಪಾಕಿಸ್ತಾನದಲ್ಲಿ ಅಂತ ನೋಡ್ಕೊಂಬಂದ್ರಿ. ಯಾರೇ ಆಗಿರಲಿ, ದೇಶದ ವಿಚಾರವನ್ನು ಶತ್ರು ದೇಶಕ್ಕೆ ಕೊಡ್ತಾರೆ ಅಂತಂದರೆ ಅವರು ದೇಶದ ಎನಿಮಿನೇ, ಶತ್ರುನೇ. ಶತ್ರುತನ ಅವ್ರನ್ನ ಟ್ರೀಟ್ ಮಾಡೋದು. ಜ್ಯೋತಿ ಮಲ್ಹೋತ್ರಾ ಕೂಡ ಈಗ ಶತ್ರುನೇ ನಮಗೆ. ಯಾರೇ ಆಗಿರಲಿ, ಇಲ್ಲಿ ಧರ್ಮ ಜಾತಿ ಅಂತ ಯಾವುದು ಕೂಡ ಬರೋದಿಲ್ಲ. ದೇಶದ ಸುರಕ್ಷತೆ, ದೇಶದ ಭದ್ರತೆ ಅಂತ ಬಂದಾಗ ಅದಕ್ಕೆ ಧಕ್ಕೆ ತರುವಂಥ ಕೆಲಸ ಯಾರೇ ಮಾಡಿದರೂ ಕೂಡ, ಯಾವುದೇ ಧರ್ಮದವರು ಮಾಡಿದರೂ ಕೂಡ ಅಂಥವರು ಶತ್ರುನೇ ನಮಗೆ. ಈ ಜ್ಯೋತಿ ಮಲ್ಹೋತ್ರಾ ನೀವು ಅಂದ್ಕೊಂಡಂಗೆ ಪಾಕಿಸ್ತಾನದವಳು ಅಥವಾ ಬೇರೆ ದೇಶದವಳು ಅಲ್ಲ, ಪರದೇಶದವಳಲ್ಲ, ಹರಿಯಾಣದವಳು. ಹರಿಯಾಣದಲ್ಲಿ ಹುಟ್ಟಿ ಬೆಳೆದವಂಥವಳು. ಈಕೆ ಟ್ರಾವೆಲ್ ವಿತ್ ಜೋ ಅನ್ನೋ ಹೆಸರನ್ನು ಇಟ್ಟುಕೊಂಡು ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಈ ಯೂಟ್ಯೂಬ್ನಲ್ಲಿ 3,77,000 ಫಾಲೋವರ್ಸ್ ಇದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ 1.5 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಈ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ಮಾಡಿಕೊಂಡು ಈಕೆ ಪಾಕಿಸ್ತಾನಕ್ಕೆ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ಲು ಅಂತ ಹೇಳಲಾಗ್ತದೆ. ಹಾಗಾದರೆ ಹೆಂಗಿದ್ಲು ಗೊತ್ತಾ ಜ್ಯೋತಿ? ಸ್ಮಿತಾ ವಿವರಿಸ್ತಾರೆ. ಜ್ಯೋತಿ ಮಲ್ಹೋತ್ರಾ ಅವರ ಯೂಟ್ಯೂಬ್ ವಿಡಿಯೋಗಳನ್ನ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಗಳನ್ನ ಗಮನಿಸಿದಾಗ ಆಕೆ ತನ್ನನ್ನ ತಾನು ಆ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಳ್ತಾ ಇದ್ದ ಭಂಗಿಗೂ ಆಕೆಯ ಅಸಲಿ ಬ್ಯಾಕ್ಗ್ರೌಂಡ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಯಾವ ಐಷಾರಾಮಿ ಜೀವನವೂ ಇಲ್ಲ, ಯಾವ 5 ಸ್ಟಾರ್ ಹೋಟೆಲ್ನಲ್ಲಿ ತಂಗುವಂತಹ ಆರ್ಥಿಕ ಪರಿಸ್ಥಿತಿಯೂ ಆಕೆಯ ಮನೆ ಮಂದಿಗಿರಲಿಲ್ಲ. ಈಕೆಯ ಹಿನ್ನೆಲೆ ಹೇಗಿತ್ತು ಗಮನಿಸೋಣ. ಹರಿಯಾಣ ಹಿಸಾರ್ ಅಲ್ಲಿನ ನ್ಯೂ ಅಗ್ರೆಸನ್ ಕಾಲೋನಿಯಲ್ಲಿ ಜ್ಯೋತಿ ಮನೆ ಇರೋದು. ಅವ್ರ ತಂದೆ ಹೊಸ ಇರೋ ಮನೆ, ಪುಟ್ಟ ಮನೆ, 3 ಕೊಠಡಿ ಇದೆ. ಯಾವುದೇ ಐಷಾರಾಮಿ ಸೌಲಭ್ಯ ಅಲ್ಲಿಲ್ಲ. ಬಡಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದ ಅವರು ತಂದೆ. ಹೆಚ್ಚು ಆದಾಯ ಸಂಪಾದನೆ ಯಾವುದೂ ಇಲ್ಲದ ಆರ್ಥಿಕ ಹಿನ್ನೆಲೆ ಕುಟುಂಬದ. ಅದರಲ್ಲೂ 20 ವರ್ಷಗಳ ಹಿಂದೆನೇ ಜ್ಯೋತಿ ಮಲ್ಹೋತ್ರಾ ಅವರ ತಂದೆ ತಾಯಿಗೆ ವಿಚ್ಛೇದನ ಆಗಿದೆ. ಚಿಕ್ಕಪ್ಪನ ಪಿಂಚಣಿ ಹಣದಲ್ಲಿ ಜೀವನವನ್ನ ದೂಡ್ತಾ ಇದ್ದಾಕೆ ಈಕೆ. ಬಡತನ ಕೆಲವೊಂದು ಬಾರಿ ಬದುಕನ್ನ ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಪಾಠ ಕಲಿಸುತ್ತೆ ಒಳ್ಳೆ ದಾರಿಯಲ್ಲಿ ಹೋದಾಗ. ಕೆಲವೊಂದು ಬಾರಿ ಬಡತನದಿಂದ ಹೈರಾಣಾದವರು ಐಷಾರಾಮಿ ಬದುಕಿಗಾಗಿ ಹಪಹಪಿಸ್ತಾ ಎಂಥೆಂಥ ದಾರಿ ಹಿಡಿದು ಬಿಡ್ತಾರೆ ಅನ್ನೋದಕ್ಕೆ ಜ್ಯೋತಿ ಮಲ್ಹೋತ್ರಾ ಕೂಡ ಸಾಕ್ಷಿನ. ಐಷಾರಾಮಿ ಜೀವನ ಬೇಕು ಅನ್ನೋ ಕಾರಣಕ್ಕೆ ಯೂಟ್ಯೂಬ್, ಅದರಲ್ಲಿ ವಿಡಿಯೋಗಳನ್ನು ಮಾಡಿಕೊಂಡು ಅದರಿಂದ ಬರ್ತಾ ಇದ್ದ ವ್ಯೂಸ್, ಹಾಗೆ ಅಲ್ಪ ಸ್ವಲ್ಪ ಆದಾಯ, ಆ ಆದಾಯ ಗಳಿಸಿದ ನಂತರದಲ್ಲೇ ಜೊತೆಗೆ ಈ ಐಷಾರಾಮಿ ಜೀವನದ ಹುಚ್ಚು ನೆತ್ತಿಗೆ ಇರ್ತಾ. ಹಾಗಾಗಿ ಇಂಥ ಕಳ್ಳ ಮಾರ್ಗಗಳನ್ನೆಲ್ಲ ಮುಂದಾಗ್ಬಿಟ್ಲ ಜ್ಯೋತಿ ಅನುಮಾನ ಕಾಡ್ತಾ ಇದೆ. ಆಕ್ಚುಲಿ ಈಕೆ ವ್ಲಾಗರ್ ಆಗಿದ್ದು ಹೇಗೆ, ಇದರ ಡೀಟೇಲ್ಸ್ ನಾಗೇಂದ್ರ ಬಾಬು ನಿಮ್ಮ ಮುಂದಿಡ್ತಾರೆ ನೋಡಿ. ಪ್ರತಿಯೊಬ್ಬರಿಗೂ ಕೂಡ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದೇ ರೀತಿಯಾಗಿ ಜ್ಯೋತಿಗೂ ಕೂಡ ಒಂದು ಆಸೆ ಉಟ್ಕೊಳ್ಳುತ್ತೆ, ತಾನೊಬ್ಬ ಯೂಟ್ಯೂಬರ್ ಆಗಬೇಕು ಅಂತ. ಯೂಟ್ಯೂಬರ್ ಆಗೋದಕ್ಕಿಂತ ಮುಂಚೆ MBAನ ಪೂರ್ಣಗೊಳಿಸಿದ ಬಳಿಕ ಆಕೆ ದೆಹಲಿಗೆ ಹೋಗ್ತಾಳೆ. ದೆಹಲಿಯಲ್ಲಿ ಕೆಲಸವನ್ನು
ಗಿಟ್ಟಿಸ್ಕೊಳ್ತಾರೆ. ಅದು ಕೇವಲ 20,000 ರೂಪಾಯಿಗೆ ಕೆಲಸವನ್ನು ಗಿಟ್ಟಿಸ್ಕೊಳ್ಳೋದು. ಈ ಕೊರೋನಾ ಎಷ್ಟೋ ಜನರಿಗೆ ದಾರಿಗಳನ್ನು ಬದಲಾಯಿಸಿದೆ, ದಾರಿಗಳನ್ನು ಮುಚ್ಚುವಂಥ ಕೆಲಸಗಳಾಗಿದೆ. ಹಾಗಾಗಿ 2020ರಲ್ಲಿ ಕೊರೋನಾ ಕಾಲದಲ್ಲಿ ಕಂಪನಿಯಿಂದ ಈಕೆಗೆ ಗೇಟ್ ಪಾಸ್ ಸಿಗುತ್ತೆ. ಅಲ್ಲಿಗೆ 20,000 ರೂಪಾಯಿ ಕೆಲಸ ಹೋಗುತ್ತೆ. ಅದಾದಮೇಲೆ ಏನು ಮಾಡಬೇಕು? ಲಾಕ್ಡೌನ್. ಹಿಸಾರ್ಗೆ ಮರಳಿ ಅಲ್ಲಿ ಕೆಲಸವನ್ನು ಹುಡ್ಕೋದಕ್ಕೆ ಆರಂಭವನ್ನು ಮಾಡಿದಂಥ ಈ ಜ್ಯೋತಿ ಮಲ್ಹೋತ್ರಾ ಎಲ್ಲೂ ಕೆಲಸ ಸಿಗೋದಿಲ್ಲ. ಕೊನೆಗೆ ಕೆಲಸ ಹುಡುಕಿ ಸುಸ್ತಾಗಿ ಯೂಟ್ಯೂಬಲ್ಲಿ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡೋದನ್ನು ಆರಂಭ ಮಾಡ್ತಾಳೆ. ಲಕ್ ಬದಲಾಗುತ್ತೆ. ಆದರೆ ದುರ್ಬುದ್ಧಿ ಅನ್ನೋದು ಹೋಗಬೇಕಲ್ಲ, ದುರ್ಬುದ್ಧಿ ಅನ್ನೋದು ಬಂದೇ ಬರುತ್ತೆ. ಯಾವಾಗಲೂ ಕೂಡ ಭಗವಂತ ಎರಡೆರಡು ಜೊತೆ ಕೊಡ್ತಾನೆ, ಲಕ್ಕು ಮತ್ತು ದುರ್ಬುದ್ಧಿ. ನಾವೆರಡನ್ನೂ ಕೂಡ ಎರಡು ಅಳಿಯಂತೆ ನಾವು ಆಯ್ಕೆ ಮಾಡ್ಕೊಂಬಿಟ್ರೆ ಅದು ಜೀವನದಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಜ್ಯೋತಿ ಮಲ್ಹೋತ್ರಾ. ಆ ದುರ್ಬುದ್ಧಿಗೆ ಬಿದ್ದು ಜೈಲು ಸೇರಿದ್ದಾಳೆ. ಹಾಗಾದರೆ ಪಾಕಿಸ್ತಾನದ ಜೊತೆ ನಂಟು ಯಾವಾಗಿಂದ ಇದೆ ಅನ್ನೋದ್ರ ಬಗ್ಗೆ ಸ್ಮಿತಾ ಎಕ್ಸ್ಪ್ಲೇನ್ ಮಾಡ್ತಾರೆ. ದೆಹಲಿಯ ಪಾಕಿಸ್ತಾನ ಹೈಕಮಿಷನ್ ಕಚೇರಿಯಲ್ಲಿದ್ದ ಓರ್ವ ವ್ಯಕ್ತಿ ಎಹ್ಸಾನ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ 2023ರಲ್ಲಿ ಈತನಿಗೂ ಹಾಗೆ ಜ್ಯೋತಿ ಮಲ್ಹೋತ್ರಾಗೂ ಪರಿಚಯ ಆಯಿತು ಅನ್ನೋದು ಸದ್ಯಕ್ಕೆ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರೋ ಮಾಹಿತಿ. ಯಾಕಾಗಿ ಸಂಪರ್ಕ? ಪಾಕಿಸ್ತಾನದ ವೀಸಾ ಪಡೆಯೋಕ್ಕಾಗಿ ಡ್ಯಾನಿಶ್ ಜೊತೆಯಲ್ಲಿ ಈಕೆ ಸಂಪರ್ಕಕ್ಕೆ ಬರ್ತಾಳೆ. ಹೇಳಿ ಈ ವ್ಲಾಗರ್ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ಸ್ಥಳಗಳ ಬಗ್ಗೆ ಪರಿಚಯ ಮಾಡಿಕೊಡೋ ಕೆಲಸವನ್ನ ಈಕೆ ತನ್ನ ವಿಡಿಯೋಗಳ ಮೂಲಕ ಮಾಡ್ತಾ ಇರ್ತಾಳೆ. ಪಾಕಿಸ್ತಾನಕ್ಕೆ ಹೋಗಬೇಕು ಅನ್ನೋ ಖಯಾಲಿ ಅದು ಯಾಕೆ ಹುಡ್ತೋ ಗೊತ್ತಿಲ್ಲ ಜ್ಯೋತಿ ಮಲ್ಹೋತ್ರಾಗೆ. ಪಾಕಿಸ್ತಾನದ ವೀಸಾಗೋಸ್ಕರ ದೆಹಲಿಯಲ್ಲಿದ್ದ ಪಾಕಿಸ್ತಾನಿ ಹೈಕಮಿಷನ್ ಕಚೇರಿಗೆ ಹೋಗ್ತಾಳೆ. ಅಲ್ಲಿ ಡ್ಯಾನಿಶ್ನ ಪರಿಚಯ ಆಗತ್ತೆ. ಡ್ಯಾನಿಶ್ ISIಗೆ ಮಲ್ಹೋತ್ರಾ ಜೊತೆಯಲ್ಲಿ ಪರಿಚಯವನ್ನ ಮಾಡಿಕೊಡೋಷ್ಟರ ಮಟ್ಟಿಗೆ ಹತ್ತಿರ ಆಗ್ತಾನೆ. ಒಂದು ವೀಸಾಗಾಗಿ ಪ್ರಾರಂಭ ಆದ ಈ ಪರಿಚಯ ISI ಪಾಕಿಸ್ತಾನದ ಬೇಹುಗಾರಿಕೆ ಅಲ್ಲಿಗೆ ಲಿಂಕ್ ಅನ್ನ ತೆಗೆದುಕೊಂಡು ಹೋಗುತ್ತೆ. ಇನ್ನು ಈ ಜ್ಯೋತಿ ಮಲ್ಹೋತ್ರಾ 3 ಬಾರಿ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಾಳೆ. ಒಂದು ಗಾದೆ ಮಾತಿದೆ, ಅಲ್ಪನಿಗೆ ಐಶ್ವರ್ಯ ಸಿಕ್ಕಿದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ರಂತೆ. ಈಕೆಗೆ ಯೂಟ್ಯೂಬಿಂದ ಒಂದಷ್ಟು ಇನ್ಕಮ್ ಬರೋದಕ್ಕೆ ಶುರು ಮಾಡ್ದಂಗೆ ಈಕೆ ಹೋಗಿದ್ದು ಪಾಕಿಸ್ತಾನಕ್ಕೆ. ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿಯೋದು ಒಂದೇ, ಈಕೆ ಪಾಕಿಸ್ತಾನಕ್ಕೆ ಹೋಗಿದ್ದು ಕೂಡ ಒಂದೇ. ರಂಜಾನ್ ತಿಂಗಳಲ್ಲಿ ಪಾಕಿಸ್ತಾನಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಂಥ ಈ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನದ ರಾಯಭಾರ ಕಚೇರಿ ಇಲ್ಲಿ ನಡೀತಾ ಇದ್ದಂಥ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗ್ತಾ ಇದ್ಲು. ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಆಹ್ವಾನದಿಂದ ಆಕೆಯನ್ನು ಇನ್ವೈಟ್ ಮಾಡಲಾಗ್ತಾ ಇತ್ತು. ಆಕೆ ಅಲ್ಲಿ ಸ್ಟೇ ಆಗೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗ್ತಾ ಇತ್ತು. ಹೀಗೆ ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಾ ಇದ್ದಂಥ ಈ ಜ್ಯೋತಿ ಮಲ್ಹೋತ್ರಾಗೆ ಪಾಕ್ನ ಭದ್ರತಾ ಮತ್ತು ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಕೂಡ ಭೇಟಿಯಾಗ್ತಾರೆ. ಶಕೀರ್ ಮತ್ತು ರಾಣಾ ಶಹಬಾಜ್ ಅನ್ನೋರನ್ನ ಭೇಟಿಯಾಗಿದ್ಲಂತೆ ಈ ಜ್ಯೋತಿ. ರಾಣಾ ಮೊಬೈಲ್ ನಂಬರ್ ಜಠಾ ರಾಂಧವಾ ಅಂತೇಳಿ ಈಕೆ ಸೇವನ್ನು ಕೂಡ ಮಾಡ್ಕೊಂಡಿದ್ದಾಳಂತೆ. ವಾಟ್ಸಪ್, ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್ನಲ್ಲಿ ಚಾಟನ್ನು ಮಾಡೋದು. ನೋಡಿ, ಒಂದು ಹೇಳ್ತೀನಿ ವೀಕ್ಷಕರೇ, ತಪ್ಪನ್ನು ಮಾಡಿದ ಮೇಲೆ ಒಂದಲ್ಲ ಒಂದು ದಿನ ನೀರನ್ನು ಕುಡಿಯಲೇಬೇಕು. ಉಪ್ಪು ತಿಂದ ಮೇಲೆ ನೀರು ಕುಡಿತಾರಂತಲ್ಲ, ಆ ಥರ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಅದೆಂಥದ್ದೇ ನೀವು ತಪ್ಪು ಮಾಡಿ, ನಾನು ಎಂಥದೇ ಮೇಧಾವಿ, ನಾನು ತಲೆ ಮರೆಸ್ಕೊಳ್ತೀನಿ, ನಾನೆಲ್ಲದಿಂದ ನಾನು ಆಚೆ ಕಡೆ ಬರ್ತೀನಿ, ನಾನು ಚಾಣಕ್ಯಂತರ ತಲೆ ಓಡಿಸ್ತೀನಿ ಅಂದರೂ ಕೂಡ ಚಾನ್ಸೇ ಇಲ್ಲ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಉಪ್ಪು ತಿಂದ ಮೇಲೆ ನೀರನ್ನು ಕುಡಿಯಲೇಬೇಕು. ಈಗ ಭಾರತೀಯ ಸೇನೆ ಈಕೆ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಹಾಗೆ ಈಕೆ ಕೂಡ ಸೂಕ್ಷ್ಮ ಮಾಹಿತಿಯನ್ನು ಪಾಕಿಸ್ತಾನದ ಏಜೆಂಟ್ಗಳಿಗೆ ಕೊಡ್ತಾ ಇದ್ದಂತೆ. ಆಪರೇಷನ್ ಸಿಂಧೂರ ಬಗ್ಗೆಯೂ ಕೂಡ ಈಕೆ ಮಾಹಿತಿಯನ್ನು ರವಾನೆ ಮಾಡಿದ್ಲು ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತದೆ. ಅದೆಲ್ಲವೂ ಕೂಡ ಈಗ NIA ನಡೆಸ್ತಾ ಇರುವಂಥ ತನಿಖೆಯಿಂದ ಹೊರ ಬರುತ್ತೆ. ಹಾಗೆ ರೀತಿಯಾಗಿ ಕಕ್ಕಿಸ್ತಾರೆ, ಎಲ್ಲವನ್ನು ಕೂಡ ಬಾಯಿಂದ ಕಕ್ಕಿಸ್ತಾರೆ. ಈಗ ಯಾವ ಮಾಹಿತಿಗಳನ್ನು ಕೊಟ್ಟಿದ್ಲು, ಜೊತೆಗೆ ಈಕೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ಲು ಪಹಲ್ಗಾಮ್ ಅಟ್ಯಾಕ್ ಆಗೋದಕ್ಕಿಂತ ಮುಂಚೆ. ಅಟ್ಯಾಕ್ ಆದಮೇಲೆ ಒಂದು ಫೋಟೋವನ್ನು ಕೂಡ ಹಾಕಿದ್ಲು ಸೋಷಿಯಲ್ ಮೀಡಿಯಾದಲ್ಲಿ. ಆ ಫೋಟೋ, ಆ ವಿಡಿಯೋ ಇದೆಲ್ಲವೂ ಕೂಡ ಈಕೆ ಪಾಕಿಸ್ತಾನದ ಜೊತೆ ಲಿಂಕನ್ನು ಇಟ್ಟುಕೊಂಡಿರೋದು ಸ್ಪಷ್ಟವಾಗಿ ಸಿಕ್ಕಿರುವಂಥ ಸಾಕ್ಷಿಗಳಂದ್ರೂ ಕೂಡ ತಪ್ಪಾಗೋದಿಲ್ಲ. ಮತ್ತೊಂದು ಕಡೆ ಪಾಕಿಸ್ತಾನದ ವಿರುದ್ಧದ ಭಾರತದ ರಣನೀತಿ ಮುಂದುವರೆದಿದೆ. ಇನ್ಫ್ಯಾಕ್ಟ್ ಆಪರೇಷನ್ ಸಿಂಧೂರಕ್ಕಿಂತ ಮುಂಚೆಯೇ ರಾಜತಾಂತ್ರಿಕ ಸಮರದ ಭಾಗವಾಗಿ ಸಿಂಧೂ ಜಲ ಒಪ್ಪಂದ ಅದಕ್ಕೆ ಬ್ರೇಕ್ ಹಾಕಿದ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆ ನಡೀತು. ಸಿಂಧೂ ನದಿ ನೀರು ಹಂಚಿಕೆಗೆ ತಡೆಯೇನೋ ಒಡ್ಡಿದೆ ಭಾರತ, ಆದರೆ
ನೀರನ್ನು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ, ಆ ಫೆಸಿಲಿಟಿ ಭಾರತದ ಬಳಿಯಲ್ಲಿಲ್ಲ ಅಂತ ಹೇಳಿ. ಆದರೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಅಂತ ಹೇಳಿ ತೀರ್ಮಾನಿಸಿರುವ ಭಾರತ ಸಿಂಧೂ ನದಿ ನೀರನ್ನ ನಿಲ್ಲಿಸಿ ಪಾಕಿಸ್ತಾನದಲ್ಲಿ ಬರಗಾಲ ಸೃಷ್ಟಿ ಮಾಡ್ತಾ ಇದೆ. ಮತ್ತಷ್ಟು ನೀರನ್ನ ಹಿಡಿದಿಟ್ಕೊಳ್ಳೋಕೆ ಇದೀಗ ಪಕ್ಕಾ ಪ್ಲಾನ್ ರೆಡಿ ಆಗಿದೆ. ಏನದು ವಿವರಿಸುತ್ತೆ ಈ ವರದಿ. पानी और खून भी एक साथ नहीं बह सकता. ಪಾಕ್ಗೆ ಶಾಕ್ ಕೊಡಲಿದೆ ಭಾರತದ ರಣಬೀರ್. ಹೆಸರು ಕೇಳಿಯೇ ಬೆಚ್ಚಿ ಬೀಳುತ್ತಿದೆ ಜಿನ್ನಾ ಲ್ಯಾಂಡ್. ಪಾಕಿಸ್ತಾನಕ್ಕೆ ಎರಡು ಖ್ಯಾತಿ ಇದೆ. ಒಂದು ಅಂತಾರಾಷ್ಟ್ರೀಯ ಭಯೋತ್ಪಾದಕರನ್ನ ಹುಟ್ಟುಹಾಕುವ ದೇಶ, ಇನ್ನೊಂದು ಅಂತಾರಾಷ್ಟ್ರೀಯ ಭಿಕ್ಷುಕರನ್ನ ಹುಟ್ಟುಹಾಕುವ ದೇಶ. ಅಂತ ಪಾಕಿಸ್ತಾನಕ್ಕೆ ನೀರು ಕೊಡೋದಿಲ್ಲ ಅಂತ ಮೋದಿ ಸರ್ಕಾರ ಕಟ್ಟಿ ಮುರಿದಂಗೆ ಹೇಳಿದೆ. ಆದರೆ ಭಾರತದಲ್ಲೇ ಉಳಿಯುವ ಅಪಾರ ಪ್ರಮಾಣದ ನೀರನ್ನ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಅದಕ್ಕೆ ಉತ್ತರ ರಣಬೀರ್ ಕಾಲುವೆ. ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಪಾಠ ಕಲಿಸುವುದಕ್ಕೆ 1960ರಲ್ಲಿ ಏರ್ಪಟ್ಟಿದ್ದ ಸಿಂಧೂ ನದಿ ಜಲ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟಿದೆ. ಇದರಿಂದ ತನಗೆ ಲಭ್ಯವಾಗುವ ಹೆಚ್ಚಿನ ನೀರನ್ನ ಚಿನಾಬ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ರಣಬೀರ್ ಕಾಲುವೆಯನ್ನ ವಿಸ್ತರಿಸುವ ಬಗ್ಗೆ ಚಿಂತನೆ ನಡೆಸ್ತಾ ಇದೆ. ಈ ಮೊದಲು ಕೇವಲ ನೀರಾವರಿಗೆ ಬಳಕೆ ಆಗ್ತಾ ಇದ್ದ ಚೆನಾಬ್ ನೀರನ್ನ ಈಗ ಬೇರೆ ಅವಶ್ಯಕತೆಗಳಿಗೆ ಬಳಸ್ಕೋಬಹುದು. ಈಗ ಜಲ ವಿದ್ಯುತ್ ಉತ್ಪಾದನೆಯನ್ನ 3000 ಮೆಗಾವ್ಯಾಟ್ಗೆ ಹೆಚ್ಚಿಸುವುದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಜೊತೆಗೆ 60 ಕಿಲೋಮೀಟರ್ ಉದ್ದ ಇರೋ ರಣಬೀರ್ ಕಾಲುವೆಯನ್ನ 120 ಕಿಲೋಮೀಟರ್ ವರೆಗೆ ವಿಸ್ತರಿಸುವ ಯೋಜನೆಯೂ ಇದ್ದು ಕೆಲಸವನ್ನ ಬೇಗ ಮುಗಿಸುವಂತೆ ಸೂಚಿಸಲಾಗಿದೆ. ಅತ್ತ ಕಥುವಾ, ರಾವಿ, ಪರಾಗ್ವಾಲ್ ಕಾಲುವೆಗಳಲ್ಲಿ ಹೂಳು ತೆಗೆಯುವ ಕೆಲಸವು ಶುರುವಾಗಿದೆ. ಇದರಿಂದ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಲಿದ್ದು ಕೃಷಿ, ವಿದ್ಯುತ್ ಉತ್ಪಾದನೆಗೆ ಅಧಿಕ ನೀರು ಸಿಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತ ಪಾಕಿಸ್ತಾನದ ಮೇಲೆ ನಡೆಸಿದ ಅಟ್ಯಾಕಿಗೆ ಸಾಕ್ಷ್ಯಗಳನ್ನ ಈಗ ಆಲ್ರೆಡಿ ಕೊಟ್ಟಾಗಿದೆ. ಆದರೆ ಪಾಕಿಸ್ತಾನ ಭಾರತ ಎಂಥದ್ದೇ ಪ್ರಬಲವಾದ ಸಾಕ್ಷ್ಯ ಕೊಟ್ಟರೂ ಕೂಡ ನಮಗೆ ಏನೂ ಆಗೇ ಇಲ್ಲ, ಗೆದ್ದಿರೋದು ಯುದ್ಧದಲ್ಲಿ ನಾವು ಅಂತ ಹೇಳಿ ಜಾಗತಿಕ ಮಟ್ಟದಲ್ಲಿ ಬಡಾಯಿ ಕೊಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಆದರೆ ಪ್ರತಿ ಬಾರಿ ಪಾಕಿಸ್ತಾನ ಇಂಥದ್ದೊಂದು ಮೂರ್ಖ ಪ್ರಯತ್ನ ಮಾಡಿದಾಗಲೆಲ್ಲ ತಾನಾಗೆ ಜಗತ್ತಿನ ಮುಂದೆ ಎಕ್ಸ್ಪೋಸೇ ಆಗ್ತಾ ಇದೆ. ಭಾರತ ಪಾಕಿಸ್ತಾನದ ಪ್ರಮುಖ ವಾಯು ನೆಲೆಗಳನ್ನ ಉಡೀಸ್ ಮಾಡಿದೆ ಅನ್ನೋ ವಿಚಾರವನ್ನ ಮೊನ್ನೆ ತನಕ ಪಾಕಿಸ್ತಾನದ ಯಾವೊಬ್ಬ ಅಧಿಕಾರಿ ಆಗಲಿ ಅಥವಾ ರಾಜಕಾರಣಿ ಆಗಲಿ ಒಪ್ಪೇ ಇರಲಿಲ್ಲ. ಮೊನ್ನೆ ಪಾಕಿಸ್ತಾನದ ಪ್ರಧಾನಮಂತ್ರಿನೇ ಒಪ್ಕೊಂಡ್ಬಿಟ್ರು, ಏನೋ ಅದು 1-2 ಏರ್ಬೇಸ್ಗಳು ಹೋಗಿದೆ ಅನ್ನೋ ರೀತಿಯಲ್ಲಿ. ಆದರೆ ಅಸಲಿಯತ್ತು ಇದೀಗ ಪಾಕಿಸ್ತಾನದಿಂದಲೇ ಬಯಲಾಗ್ತಿದೆ. ಯಾವ ರೀತಿ? ಹಾನಿಗೆ ಒಳಗಾಗಿರುವ ಏರ್ಬೇಸ್ಗಳನ್ನು ರಿಪೇರ್ ಮಾಡುವ ಟೆಂಡರ್ಗೆ ಆಹ್ವಾನವನ್ನು ಕೊಟ್ಟಿದೆ ಪಾಕಿಸ್ತಾನದ ಸರ್ಕಾರ. ರಾವಲ್ಪಿಂಡಿ ಏರ್ಬೇಸ್ ಭಾರತದ ಅಟ್ಯಾಕ್ನಿಂದಾಗಿ ಧ್ವಂಸ ಆಗಿದೆ. ಮೇ 12ನೇ ತಾರೀಕು ಇದರ ದುರಸ್ತಿ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿದೆ. ಟೆಂಡರ್ನ ಕೊನೆ ದಿನ ಜೂನ್ 11. ಅಲ್ಲಿಗೆ ಡ್ಯಾಮೇಜ್ ಆಗಿರೋದು ಸತ್ಯ. ಇನ್ನು ಮತ್ತೊಂದು ಏರ್ಬೇಸ್, ರಿಸಾಲ್ಪುರ್ ಏರ್ಬೇಸ್, ಇದರ ರಿಪೇರಿ ಕಾರ್ಯಕ್ಕೂ ಕೂಡ ಟೆಂಡರ್ ಅನ್ನು ಆಹ್ವಾನ ಮಾಡಲಾಗಿದೆ. ಮೇ 13ನೇ ತಾರೀಕು ಕಾಲ್ ಫಾರ್ ಆಗಿದೆ. 27ನೇ ತಾರೀಕು ಟೆಂಡರ್ ಸಲ್ಲಿಕೆ ಮಾಡಲಿಕ್ಕೆ ಕೊನೆ ದಿನ. ಮತ್ತು ಒಂದು ಏರ್ಬೇಸ್, ಕಲ್ಲರ್ ಕಹರ್ ಏರ್ಬೇಸ್, ಇದು ಕೂಡ ಡ್ಯಾಮೇಜ್ ಆಗಿದೆ ಅನ್ನೋದಕ್ಕೆ ಸಾಕ್ಷ್ಯ. ಕರೆಯಲಾಗಿರುವ ಟೆಂಡರ್ 13ನೇ ತಾರೀಕು ಕರೆಯಲಾಗಿದೆ. ಇದೇ ಮೇ 22 ಕೊನೆ ದಿನ. ಇಸ್ಲಾಮಾಬಾದ್ ಏರ್ಬೇಸ್ ಮೇ 16ಕ್ಕೆ ಟೆಂಡರ್ ಅನ್ನ ಕರೆಯಲಾಗಿದ್ದು ಜೂನ್ 1ನೇ ತಾರೀಕಿಗೆ ಆ ಡೇಟ್ ಅಂತ್ಯ ಆಗ್ತಾ ಇದೆ. ಅಲ್ಲಿಗೆ ಈ 4 ಏರ್ಬೇಸ್ಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ ಅನ್ನೋದು ಪಾಕಿಸ್ತಾನದ ಈ ಟೆಂಡರ್ ಪ್ರಕ್ರಿಯೆಯಿಂದಲೇ ಜಗಜ್ಜಾಹೀರಾಗ್ತಾ ಇದೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಪರಿಸ್ಥಿತಿ ಇದ್ದಾಗಲೂ ಕೂಡ ನಾವು ಅನೇಕ ಬಾರಿ ಹೇಳಿದ್ದೀವಿ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನಲ್ಲಿ, ಪಾಕಿಸ್ತಾನ ಮಾಡೋದೆಲ್ಲ ಮಾಡಿ ಜಾಗತಿಕ ಮಟ್ಟದಲ್ಲಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದ್ರಲ್ಲಿ ಎತ್ತಿದ ಕೈ. ನಾವೇನೂ ಮಾಡೇ ಇಲ್ಲ, ನಮಗೂ ಉಗ್ರವಾದಕ್ಕೂ ಸಂಬಂಧವೇ ಇಲ್ಲ, ಭಾರತ ಸುಖ ಸುಮ್ಮನೆ ಉಗ್ರರು ಮಾಡಿದ ಕೃತ್ಯಕ್ಕೆ ಪಾಕಿಸ್ತಾನವನ್ನ ಗುರಿಯಾಗಿಸ್ತಾ ಇದೆ, ಈ ರೀತಿ. ಜೊತೆಗೆ ನಮ್ಮಲ್ಲಿ ಕಿತ್ತು ತಿನ್ನೋ ಬಡತನ, ಹೀಗಾಗಿ ನಮಗೆ ಸಾಕಿ ಸಲಹಿ, ನಮಗೆ ಭಿಕ್ಷೆ ನೀಡಿ ಅಂತ ಹೇಳಿ ವರ್ಲ್ಡ್ ಬ್ಯಾಂಕ್, IMFಗಳ ಮುಂದೆ ಹೋಗಿ ಭಿಕ್ಷೆ ಬೇಡೋದು. ಆದರೆ ಆ ಹಣವನ್ನು ತೆಗೆದುಕೊಂಡು ಹೋಗಿ ಉಗ್ರರನ್ನ ಪೋಷಿಸೋಕೆ ವಿನಿಮಯ ಮಾಡೋದು. ಭಾರತ ಪಾಕಿಸ್ತಾನದ ವಿರುದ್ಧ ಬಹಿರಂಗ ಸಮರ ಅಂತೂ ಸಾರಿದೆ. ನಮ್ಮ ಯೋಧರು ಈಗ ಆಲ್ರೆಡಿ ಪಾಕಿಸ್ತಾನದ ಒಳಗೂ ನುಗ್ಗದೆ ಆಚೆಯಿಂದಲೇ ಪಾಕಿಸ್ತಾನಕ್ಕೆ ಕೊಡಬೇಕಾದ ರೀತಿಯಲ್ಲಿ, ಕೊಡಬೇಕಾದ ಜಾಗದಲ್ಲಿ ಭಾರಿ ಪೆಟ್ಟನ್ನ ಕೊಟ್ಟಾಗಿದೆ.
ಇದೀಗ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಮುಖವಾಡವನ್ನ ಕಳಚಿ ಅಸಲಿ ಮುಖವನ್ನ ಪ್ರದರ್ಶನ ಮಾಡೋ ಸಮಯ. ರಾಜತಾಂತ್ರಿಕ ಸಮರದ ಭಾಗವಾಗಿ ಇದೀಗ ಪಾಕಿಸ್ತಾನ ಎಂಥ ದೇಶ ಅನ್ನೋದನ್ನ ವಿಶ್ವದ ಬೇರೆ ಬೇರೆ ದೇಶಗಳಿಗೆ ಮನವರಿಕೆ ಮಾಡಿಕೊಡುವ ಕೆಲಸ ಕೂಡ ಭಾರತ ಪ್ರಾರಂಭಿಸಿದೆ. ಪಾಕ್ ಅಸಲಿ ಬಣ್ಣ ವಿಶ್ವಕ್ಕೆ ಸಾರಲು 7 ನಿಯೋಗ ರಚನೆ. ಕಾಂಗ್ರೆಸ್ನ ತರೂರ್ಗೂ ಸ್ಥಾನ ಕೊಟ್ಟ ಮೋದಿ ಸರ್ಕಾರ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ ನಡೆಸಿತು. ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವೆ ದೊಡ್ಡ ಸಂಘರ್ಷವೇ ನಡೆಯಿತು. ಇದೀಗ ವಿದೇಶಗಳಿಗೆ ಭಾರತ ಪಾಕ್ ನಡುವಿನ ಸಂಘರ್ಷದ ಅಸಲಿ ಕಾರಣ ವಿವರಿಸಲು ಭಾರತ ಸರ್ಕಾರ 7 ನಿಯೋಗಗಳನ್ನು ರಚನೆ ಮಾಡಿದೆ. ಹಿರಿಯ ಲೋಕಸಭಾ ರಾಜ್ಯಸಭಾ ಸದಸ್ಯರ ನೇತೃತ್ವದಲ್ಲಿ 7 ನಿಯೋಗ ರಚನೆ ಮಾಡಲಾಗಿದೆ. ಮೋದಿ ಸರ್ಕಾರ ರಚನೆ ಮಾಡಿರೋ 7 ನಿಯೋಗದಲ್ಲಿ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಕೂಡ ಸ್ಥಾನ ಪಡೆದಿದ್ದಾರೆ. ಶಶಿ ತರೂರ್ ನಿಯೋಗ ಅಮೆರಿಕ, ಪನಾಮಾ, ಕೊಲಂಬಿಯಾ, ಬ್ರೆಜಿಲ್ಗೆ ಹೋಗಲಿದೆ. ಎಸ್ ರವಿಶಂಕರ್ ನಿಯೋಗ ಐರೋಪ್ಯ ಒಕ್ಕೂಟ, ಇಂಗ್ಲೆಂಡ್, ಜರ್ಮನಿ, ಇಟಲಿಗೆ ಹೋದ್ರೆ, ಸಂಜಯ್ ಕುಮಾರ್ ಝಾ ನಿಯೋಗ ಜಪಾನ್, ಮಲೇಷಿಯಾ, ಸಿಂಗಾಪುರ, ಇಂಡೋನೇಷಿಯಾ, ದಕ್ಷಿಣ ಕೊರಿಯಾಗೆ ಹೋಗಲಿದೆ. ಸುಪ್ರಿಯಾ ಸುಳೆ ನಿಯೋಗ ಈಜಿಪ್ಟ್, ಕತಾರ್, ಇಥಿಯೋಪಿಯಾ, ದಕ್ಷಿಣ ಆಫ್ರಿಕಾಗೆ ಹೋದ್ರೆ, ವೈಜಯಂತ್ ಪಾಂಡಾ ಟೀಮ್ ಸೌದಿ ಅರೇಬಿಯಾ, ಕುವೈತ್, ಬಹ್ರೇನ್, ಅಲ್ಜೀರಿಯಾಗೆ ಹೋಗುತ್ತೆ. ಕನಿಮೋಳಿ ತಂಡ ಸ್ಪೇನ್, ಗ್ರೀಸ್, ಸ್ಲೋವೇನಿಯಾ, ರಷ್ಯಾಗೆ ಹೋಗುತ್ತೆ. ಶ್ರೀಕಾಂತ್ ಶಿಂಧೆ ನಿಯೋಗ ಯುಎಇ, ಲೈಬೀರಿಯಾ, ಕಾಂಗೋಗೆ ಹೋಗಲಿದೆ. बरसों से हम लोग पाकिस्तान स्पॉन्सर टेररिज्म के शिकार रहे हैं. जनरल ज़ियाउल हक़ के ज़माने से जब ऑपरेशन ब्रास टैक्स से सब तमाशा चल रहा है, क़त्ल गारतगिरी हो रही है, तो वो एक बताना पड़ेगा. फिर खंदार का प्लेन का हाईजैक भी है, हमको छोड़ना पड़ा उन जालिमों को. फिर 26/11 का वाक़या है, पठानकोट है, पार्लियामेंट अटैक है, उरी है. पिछले साल रीसी में वैष्णो देवी के पास 7 टूरिस्ट को मार दिया गया था. ಪಹಲ್ಗಾಮ್ ದಾಳಿ, ಆಪರೇಷನ್ ಸಿಂಧೂರ ಬಗ್ಗೆ ಮಾಹಿತಿ ನೀಡಬೇಕು. ಜೊತೆಗೆ ಪಾಕಿಸ್ತಾನ ಭಯೋತ್ಪಾದನೆಗೆ ನೀಡ್ತಿರೋ ಬೆಂಬಲದ ಬಗ್ಗೆ ಜಗತ್ತಿಗೆ ಮನವರಿಕೆ ಮಾಡಿಕೊಡಬೇಕು. ಮೇ 22ರಿಂದ ವಿವಿಧ ದೇಶಗಳಿಗೆ ನಿಯೋಗಗಳು ತೆರಳಲಿವೆ. ಕತಾರ್, ದಕ್ಷಿಣ ಆಫ್ರಿಕಾ, ಯುಎಇ ದೇಶಗಳಿಗೂ ಹೋಗಿ ಮಾಹಿತಿ ನೀಡಲಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಉಗ್ರ ಮುಖವಾಡವನ್ನು ಕಳಿಸೋದಕ್ಕೆ ಭಾರತ ಸರ್ಕಾರ 7 ತಂಡಗಳನ್ನು ವಿಶ್ವದ ವಿವಿಧ ರಾಷ್ಟ್ರಗಳಿಗೆ ಕಳಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಪಾಕಿಸ್ತಾನ ಕೂಡ ಇಂತಹದೇ ಯೋಜನೆಯನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಮತ್ತೆ ಕಾಪಿ ಪೇಸ್ಟ್ ಮಾಡಿದ ಪಾಪಿ ಪಾಕಿಸ್ತಾನ. ವಿದೇಶಕ್ಕೆ ಶಾಂತಿ ನಿಯೋಗ ಕಳಿಸಲು ತೀರ್ಮಾನ. ಪಾಕಿಸ್ತಾನಿಗಳಿಗೆ ಸ್ವಂತ ಬುದ್ಧಿ ಇಲ್ಲ, ಇರೋ ಬುದ್ಧಿ ವಿಕಸನವೂ ಆಗಿಲ್ಲ. ಆದ್ದರಿಂದ ಕಾಪಿ ಪೇಸ್ಟ್ ಮಾಡೋ ಕಲೆ ಪಾಕಿಗಳಿಗೆ ಕರತಲಾಮಲಕವಾಗಿದೆ. ಮೊನ್ನೆ ನಮ್ಮ ಪ್ರಧಾನಿ ಮೋದಿ ಆದಂಪುರ್ ಏರ್ಬೇಸ್ಗೆ ಹೋಗಿ ಯುದ್ಧ ವಿಮಾನಗಳು S-400 ಮುಂದೆ ನಿಂತು ಭರ್ಜರಿ ಭಾಷಣ ಮಾಡಿ ನಮ್ಮ ಯೋಧರನ್ನ ಹುರಿದುಂಬಿಸಿದ್ರು. ಅದಾದ ಬೆನ್ನಲ್ಲೇ ಪಾಕಿ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಟ್ಯಾಂಕ್ ಮೇಲೆ ನಿಂತು ಭಾಷಣ ಬಿಗಿದಿದ್ದು. ಇದೀಗ ಪಾಕಿಸ್ತಾನದ ಉಗ್ರ ಮುಖವಾಡವನ್ನ ಕಳಚಲು ಭಾರತ 7 ತಂಡಗಳನ್ನ ವಿಶ್ವದ ವಿವಿಧ ರಾಷ್ಟ್ರಗಳಿಗೆ ಕಳುಹಿಸುತ್ತಿದೆ. ಜಿನ್ನಾಲ್ಯಾಂಡ್ನ ಮಂದ ಬುದ್ಧಿ ಮಾನವರು ಅದನ್ನು ಕಾಪಿ ಮಾಡಿದ್ದಾರೆ. ಅವರು ವಿದೇಶಕ್ಕೆ ಶಾಂತಿ ನಿಯೋಗ ಕಳಿಸಲು ತೀರ್ಮಾನಿಸಿದ್ದಾರೆ. ಪಾಕಿಸ್ತಾನದಲ್ಲೂ ಒಬ್ಬ ಪಪ್ಪು ಇದ್ದಾನೆ. ಅವನನ್ನ ಬಿಲಾವಲ್ ಭುಟ್ಟೋ ಅಂತ ಕರೀತಾರೆ. ಅವನು ಮಾತಾಡಿದ್ರೇನೆ ನಗು ಬರುತ್ತೆ. ಅಂಥ ಬಿಲಾವಲ್ ಕೂಡ ಒಂದು ತಂಡದ ನೇತೃತ್ವ ವಹಿಸಿ ಅಣ್ಣನ ಪೈಜಾಮ, ತಮ್ಮನ ಜುಬ್ಬ ಹಾಕೊಂಡು ಮೈ ತುಂಬಾ ಅತ್ತರ್ ಸಿಂಪಡಿಸಿಕೊಂಡು ಟ್ರಿಮ್ ಆಗಿ ರೆಡಿಯಾಗಿದ್ದಾನೆ. ಈ ಪಾಕಿಗಳೆಲ್ಲ ಸೇರಿ ಶಾಂತಿಗಾಗಿ ತನ್ನ ವಾದವನ್ನ ಮಂಡಿಸಲು ವಿದೇಶಕ್ಕೆ ಹೊರಟಿದ್ದಾರೆ.
ಪ್ರಧಾನಿಗಳಿಗೆ ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ ಗೊತ್ತಿಲ್ಲ. ಅವರೇ ಮದರಸಾ ಚಾಪುಗಳ ಮಾತು ಕೇಳಿ ಮತಾಂಧತೆಯನ್ನ ತಲೆಗೇರಿಸಿಕೊಂಡು ಬಾಂಬ್ ಇಡುತ್ತಾರೆ, ಶಾಂತಿ ಕದಡುತ್ತಾರೆ. ಅಂಥ ಲದ್ದಿ ಜೀವಿಗಳು ಶಾಂತಿ ಪಾಠ ಮಾಡ್ತಾರೆ ಅಂತ ಜಗತ್ತಿನ ಯಾವ ದೇಶವೂ ನಂಬೋಕೆ ಸಿದ್ಧವಿಲ್ಲ ಅನ್ನೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಪಾಕಿಸ್ತಾನದ ಬಿಲ್ಡಪ್ ಕತೆಗೆ ಏನು ಕಡಿಮೆ ಇಲ್ಲ ಬಿಡಿ. ಭಾರತದವರು 7 ಜನರ ಟೀಮನ್ನು ಕಳಿಸುತ್ತೆ ಜಗತ್ತಿಗೆ ಅಂತಂದಾಗ ನಾವ್ಯಾಕೆ ಮಾಡಬಾರ್ದು, ನಾವು ಕೂಡ ಕಳಿಸೋಣ ಅಂತೇಳಿ ಅದು ಕಳಿಸ್ಬಿಟ್ಟು ಭಾರತವ್ರು ಹಿಂಗೆ ಹೊಡೆದು ಅಂತ ಹೇಳ್ಕೊಂಬರೋದಕ್ಕೆ ಅವರು ಕಳಿಸ್ತಾ ಇದ್ಯೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮವ್ರು ಕೂಡ ಹೋಗ್ತಿರೋದು. ಮತ್ತು ಇನ್ಯಾಕೆ ಅವರು ತಿನ್ನೋದಕ್ಕೆ ಅಲ್ಲಿ ದುಡ್ಡಿಲ್ಲ, ಕುಡಿಯೋದಕ್ಕೆ ನೀರು ಸಿಗ್ತಿಲ್ಲ ಅಂಥದ್ರಲ್ಲಿ ಖರ್ಚು ಮಾಡಿಕೊಂಡು ಒಂದು ನಿಯೋಗವನ್ನು ರೆಡಿ ಮಾಡಿ ದೇಶಗಳ ಟೂರನ್ನು ಕಳಿಸೋಂಥ ಅವಶ್ಯಕತೆ ಇಲ್ಲ. ಆ ಕೆಲಸವನ್ನು ಭಾರತದವರೇ ಮಾಡ್ಕೊಂಡು ಬರ್ತಾರೆ. 4 ದಿನದ ಯುದ್ಧದಲ್ಲಿ ಪಾಕಿಸ್ತಾನ ಒದ್ದಾಡಿ ಹೋಗಿತ್ತು. 9 ಉಗ್ರ ನೆಲೆ ನಾಶ ಮಾಡಿದ್ದು ಭಾರತ. ಆ 9 ಉಗ್ರ ನೆಲೆಯಲ್ಲಿದ್ದಂಥ 100ಕ್ಕೂ ಹೆಚ್ಚು ಭಯೋತ್ಪಾದಕರು ಹತರಾಗಿದ್ದರು. ಮಸೂದ್ ಅಜರ್ ಖಾನ್ದಾನ್ ಕಂಪ್ಲೀಟ್ ಖಾನ್ದಾನೇ ಖತಮ್ ಆಗಿತ್ತು. ಈ ಆಪರೇಷನ್ ಸಿಂಧೂರ ಆದ ಬಳಿಕ ಭಾರತ ನಡೆಸಿದ ದಾಳಿಯ ನಂತರ ಪಾಕಿಸ್ತಾನ ಜಗತ್ತಿನ ಮುಂದೆ ಹೋಗಿ ನೆರವನ್ನು ಕೇಳಿತ್ತು. ಪ್ಲೀಸ್ ದಯವಿಟ್ಟು ಭಾರತವ್ರಿಗೆ ಹೇಳಿ ಕದನ ವಿರಾಮ ಮಾಡೋದಕ್ಕೆ ನಾವೇನು ತಂಟೆ ತಕರಾರು ಮಾಡೋದಿಲ್ಲ ಅಂತೇಳಿ. ಭಾರತದ ಬಳಿ ಕದನ ವಿರಾಮಕ್ಕೆ ಮೊರೆಯನ್ನು ಇಡೋದಕ್ಕೆ ಪಾಕಿಸ್ತಾನ ಓಡೋಗಿದ್ದು ಅಮೆರಿಕದ ಬಳಿ. ಭಾರತ ಒಪ್ಪಿಕೊಂಡ ಬಳಿಕ ಪಾಕಿಸ್ತಾನ ತೆಪ್ಪಗಾಗಬೇಕಿತ್ತು, ಆದರೆ ವರ್ಷ ಬದಲಾಯಿಸ್ತು. ನಾವು ಗೆದ್ದುಬಿಟ್ವಿ ಅಂತೇಳಿ ಗೆಲುವಿನ ಸಂಭ್ರಮಾಚರಣೆ ಮಾಡ್ತಾರೆ 3 ಬಿಟ್ಟವರು. ಪಾಕಿಸ್ತಾನದ ಸೇನೆಯಿಂದ ಸಾಕ್ಷಿ ಕೇಳ್ತಾರೆ ಜನ, ಗೊತ್ತಾ ನಿಮ್ಗೆ ಇವತ್ತು ಪಾಕಿಸ್ತಾನದಲ್ಲಿ? ಅಲ್ಲ ರೀ, ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ, ಯಾವ ಖುಷಿಗೋಸ್ಕರ ಸೆಲೆಬ್ರೇಷನ್ ಮಾಡ್ತೀರಾ? ಭಾರತದವ್ರು ಬಂದು ಹಿಗ್ಗಾಮಗ್ಗ ಹೊಡೆದು ಹೋದ್ರು, ಕಣ್ಮುಂದೆ ಕಾಣಿಸ್ತಾ ಇದೆ. ಎಲ್ಲ ಏರ್ಬೇಸ್ಗಳು ಧ್ವಂಸ ಆಗಿದೆ, ಎಲ್ಲ ಉಗ್ರರ ನೆಲೆಗಳು ಧ್ವಂಸ ಆಗಿದೆ, ಮಸೀದಿಗಳು ಧ್ವಂಸ ಆಗಿದೆ, ಮನೆಗಳು ಧ್ವಂಸ ಆಗಿದೆ. ಇದನ್ನು ನೀವು ಧ್ವಂಸ ಆಗಿರೋದಕ್ಕೆ ಸಂಭ್ರಮಾಚರಣೆ ಪಡ್ತಾ ಇದ್ದೀರಲ್ಲ, ಏನು ಗೆದ್ರಿ ಅಂತ ನೀವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಿ? ಭಾರತದ ಮೇಲೆ ಏನು ನಷ್ಟ ಮಾಡಿದ್ರಿ ಅಂತ ನೀವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಿ? ಸಾಕ್ಷಿ ಕೊಡಿ. ಭಾರತದಲ್ಲಿ ಹೋಗಿ ನೀವು ಏನೇನು ಸಾಧನೆ ಮಾಡಿ ಬಂದಿದ್ದೀರಾ, ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ಸಾಕ್ಷಿ ಕೊಡಬೇಕು ಅಂದರೆ ಎಲ್ಲಿಂದ ಕೊಡೋಕ್ಕಾಗತ್ತೆ? ದಾಳಿ ಮಾಡಿದರೆ ತಾನೇ ಕೊಡೋದಕ್ಕಾಗೋದು. ಒಂದು ಡ್ರೋನ್, ಒಂದೇ ಒಂದು ಡ್ರೋನ್ ಗಡಿಯಿಂದ ದಾಟಿ ಬರೋದಕ್ಕಾಗಿಲ್ಲ. ಎಲ್ಲೋ ಒಂದು ಕಡೆ ಒಂದಷ್ಟು ಸೆಲ್ಗಳು ಬಂದು ಮನೆಗಳಿಗೆ ಹೊಡೆದಿರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಎಷ್ಟೋ ಸಾವಿರಾರು ಡ್ರೋನ್ಗಳನ್ನು ಹಾರಿಬಿಟ್ರು, ಎಲ್ಲವನ್ನು ಕೂಡ ಆಕಾಶದಲ್ಲೇ ಇಂಟರ್ಸೆಪ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಯಿತು. ಅಲ್ಲೇ ಉಡಿಸ್ ಮಾಡಿತ್ತು. ಈಗ ಸಾಕ್ಷಿಯನ್ನು ಕೊಡಬೇಕು ಅಂತಂದರೆ ಸ್ಯಾಟಲೈಟ್ ಬೇಕು. ಸ್ಯಾಟಲೈಟೇ ಇಲ್ಲ ಅವ್ರ ಹತ್ರ. ನಾವು ಹೊಡೆದಿದ್ದೀವಿ, ಅಲ್ಲೋ ಹೊಡೆದಿದ್ದೀವಿ, ಇಲ್ಲೋ ಹೊಡೆದಿದ್ದೀವಿ ಅಂತ ಏನಿದೆ ಸಾಕ್ಷಿ ಅವರು ಕೊಡೋಕ್ಕೆ? ಭಾರತನೇ ಕೊಡ್ತಾ ಇದೆಯಲ್ಲ ಸಾಕ್ಷಿ ಪ್ರತಿನಿತ್ಯ, ಎಲ್ಲೆಲ್ಲಿ ಹೊಡೆದಿದ್ದೀವಿ ತಗೊಳ್ಳಿ ಅಂತೇಳಿ. ಭಾರತ ಸಾಕ್ಷಿ ಕೊಡ್ತಾ ಇದೆ ಅಂತಂದರೆ ಭಾರತ ಗೆದ್ದಿದೆ ಅಂತ ಅರ್ಥ. ಪಾಕಿಸ್ತಾನದವ್ರು ಸಾಕ್ಷಿ ಕೊಡ್ತಿಲ್ಲ ಅಂತಂದರೆ ಸುಣ್ಣಾಗಿದ್ದೀರಾ, ತೆಪ್ಪಗೆ ಮನೆಗೆ ಕುತ್ಕೊಳ್ಳಿ ಅಂತ ಜನ ಚೀತು ಅಂತ ಹೋಗಿತಾ ಇದ್ದಾರೆ. ಪಾಕಿಸ್ತಾನದ ಯುದ್ಧ ತಜ್ಞ ಮೊಹಿನ್ ಪಿರ್ಜಾದ್ ಅವರು ಹೇಳಿಕೆಯನ್ನು ಕೊಡ್ತಾರೆ ಈ ಬಗ್ಗೆ. ತೆಪ್ಪಗೆ ಮನೆಗೆ ಕುತ್ಕೊಳ್ಳಿ. ಭಾರತದವ್ರು ವಿಡಿಯೋ ರಿಲೀಸ್ ಮಾಡ್ತಾವ್ರೆ, ಜಗತ್ತಿನಾದ್ಯಂತ ಅದನ್ನು ಸ್ಪ್ರೆಡ್ ಮಾಡ್ತಾರೆ ಅಂದರೆ ಅವ್ರು ಗೆದ್ದವ್ರೆ ಅಂತ ಅರ್ಥ. ನಿಮ್ಮ ಹತ್ರ ವಿಡಿಯೋ ಇಲ್ಲ ಅಂತಂದರೆ ನೀವು ತೆಪ್ಪಗೆ ಕೂತ್ಕೊಳ್ಳೋದು ಒಳ್ಳೆಯದು. ಸುಖ ಸುಮ್ಮನೆ ಈಗ ಹೋಗಿರೋ ಮರ್ಯಾದೆ ಸಾಕು, ಇನ್ನಷ್ಟು ಅದನ್ನು ಚರಂಡಿನಲ್ಲಿ ಹರ್ಕೊಂಡು ಹೋಗೋ ಥರ ಮರ್ಯಾದೆ ಹೋಗೋಂಗೆ ನೀವು ಕೆಲಸವನ್ನು ಮಾಡಬೇಡಿ ಅಂತೇಳಿ ಚೀತು ಅಂತ ಹೋಗಿಸಿ ಪಾಕಿಸ್ತಾನದವ್ರಿಗೆ ಸುಮ್ಮನೆ ಕೂತಾರೆ. ಆದರೂ ಕೂಡ ಇಲ್ಲ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾ ಇದೆ ಅಂತ. ನೋಡೋಣ ಯಾವ ರೀತಿಯಾಗಿ ಸಾಕ್ಷಿ ಕೊಡ್ತೆ ಅಂತೇಳಿ. ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸೋದಾದ್ರೆ, ಭಾರತದ ಸೇನೆಯ ಆ 3 ವಿಡಿಯೋಗಳು ಶತ್ರುಗಳ ಹೆದೆಯಲ್ಲಿ ನಡುಕವನ್ನು ಹುಟ್ಟಿಸ್ತಾ ಇದೆ. ನಮ್ಮ ಹೆಮ್ಮೆಯ ಸೇನೆ ದಿನಕ್ಕೊಂದು ವಿಡಿಯೋವನ್ನು ರಿಲೀಸ್ ಮಾಡ್ತಾ ಇದೆ. ನೋಡಿ ನಮ್ಮ ತಾಕತ್ತಿದು. ಅದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನಕ್ಕೆ ಈ ವಿಡಿಯೋ ತಲುಪಬೇಕು, ಆ ರೀತಿಯಾಗಿ ರಿಲೀಸ್ ಮಾಡ್ತಾ ಇದೆ. ಆ ವಿಡಿಯೋವನ್ನು ನೋಡಿ, ಈ ವಿಡಿಯೋಗಳನ್ನು ನೋಡಿ ಪಾಕಿಸ್ತಾನದ ಸೈನಿಕರಿಗೆ ಬೆವರಿಳಿತಾ ಇದೆ. ನೌಕಾಪಡೆ, ವೆಸ್ಟರ್ನ್ ಕಮಾಂಡ್, ಅದರ ಸಾಮರ್ಥ್ಯ ಏನು ಅಂತೇಳಿ ಈ ವಿಡಿಯೋದಲ್ಲಿ ಗೊತ್ತಾಗಿದೆ. ಈ ವಿಡಿಯೋವನ್ನು ನೋಡಿ ಇವತ್ತು ವಿರೋಧಿಗಳು ಬೆಚ್ಚಿ ಬಿದ್ದಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಆಪರೇಷನ್ ಸಿಂಧೂರ್ ಮತ್ತೊಂದು ವಿಡಿಯೋ ರಿಲೀಸ್. ಈ ಪೆಟ್ಟು ಪಾಕಿಗಳ ಇಡೀ ಖಾನ್ದಾನ್ ಮರೆಯೋದಿಲ್ಲ.
ಇಂಗು ತಿಂದ ಮಂಗನಂತೆ ಆಗಿರೋ ಪಾಕಿಸ್ತಾನಕ್ಕೆ ಸದ್ಯ ದಿಕ್ಕು ತೋಚದಂಥ ಅನುಭವ. ಪಹಲ್ಗಾಂವ್ ದಾಳಿ ಬಳಿಕ ಸರಿಯಾಗಿ ಪೆಟ್ಟು ತಿಂದಿರೋ ಪಾಕ್ಗೆ ಎಲ್ಲ ಕಡೆಯಿಂದನೂ ಸಂಕಷ್ಟ ಎದುರಾಗ್ತಾ ಇದೆ. ತನಗೆ ಆಗ್ತಾ ಇರೋ ನಷ್ಟ ಮತ್ತು ಹಾನಿಯ ಆಳ ಅಗಲವನ್ನ ಅರಿತ ಪಾಕಿಸ್ತಾನ್ ಕೂಡಲೇ ಕದನ ವಿರಾಮ ಘೋಷಿಸಿತ್ತು. ಇದೀಗ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಮತ್ತಷ್ಟು ರೋಚಕ ವಿಡಿಯೋಗಳನ್ನ ಭಾರತೀಯ ಸೇನೆ ಬಿಡುಗಡೆ ಮಾಡಿದೆ. ಸೇನೆಯ ವಿಡಿಯೋಗಳು ಪಾಕಿಸ್ತಾನದ ಎದೆಯಲ್ಲಿ ಭಯ ಹುಟ್ಟಿಸ್ತಾ ಇವೆ. ವಿರೋಧಿಗಳ ಬೆದರಿಕೆಗೆ ಜಗ್ಗಲ್ಲ ಎಂಬ ಸಂದೇಶ ಸಾರಲು ನೇವಿ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದೆ. ಭಾರತೀಯ ಸೇನೆಯ ಮತ್ತೊಂದು ಘಟಕವಾದ ವೆಸ್ಟರ್ನ್ ಕಮಾಂಡ್ ಕೂಡ ವಿಡಿಯೋ ಬಿಡುಗಡೆ ಮಾಡಿದೆ. ಪಾಕ್ ವಿರುದ್ಧ ಪ್ಲಾನ್ ಮಾಡಿ ಉಡ್ಡೀಸ್ ಮಾಡೋದು ನಿಶ್ಚಿತ ಎಂಬ ಸಂದೇಶ ರವಾನಿಸಿದೆ. ಭಾರತೀಯ ಸೇನೆಯ ಮತ್ತೊಂದು ಅಂಗಸಂಸ್ಥೆ ಗಜರಾಜ್ ಕಾರ್ಪ್ಸ್ ಕೂಡ ವಿಡಿಯೋ ಬಿಡುಗಡೆ ಮಾಡಿದೆ. ಡ್ರೋನ್, ಏರ್ ಡಿಫೆನ್ಸ್ ಸಿಸ್ಟಮ್, ರೋಬೋ ಯೋಧರು, ನಮ್ಮ ಸೇನೆಯ ವಾಹನಗಳು, ಫಿರಂಗಿಗಳು, ಗಡಿಯುದ್ದಕ್ಕೂ ಗುಂಡಿನ ಮಳೆಗರೆದ ದೃಶ್ಯಾವಳಿಯನ್ನ ನಮ್ಮ ಯೋಧರು ಹಂಚಿಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಕೇವಲ ಭಾರತ ಮಾತ್ರ ಶತ್ರು ರಾಷ್ಟ್ರವಾಗಿ ಉಳಿದಿದೆ. ಸುತ್ತಮುತ್ತಲಿರುವ ಅಷ್ಟೂ ದೇಶಗಳು ಕೂಡ ಪಾಕಿಸ್ತಾನದ ಗಡಿಯನ್ನ ಹಂಚಿಕೊಂಡಿರುವ ಬಹುತೇಕ ದೇಶಗಳು ಪಾಕಿಸ್ತಾನ ಅಂದ್ರೆ ನಿಗಿ ನಿಗಿ ಕೆಂಡಾಕಾರ್ತವೆ. ಇನ್ಫ್ಯಾಕ್ಟ್ ಪಾಕಿಸ್ತಾನಕ್ಕಿರುವ ಪ್ರಮುಖ ಶತ್ರು ರಾಷ್ಟ್ರಗಳು ಯಾವ್ಯಾವ ಕಾರಣಕ್ಕೆ ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಅಫ್ಘಾನಿಸ್ತಾನ. ಪಾಕಿಸ್ತಾನ ಉಗ್ರವಾದವನ್ನ ಬೆಂಬಲಿಸ್ತಾ ಬಂದಿದೆ ಅನ್ನೋದು ಒಂದು ಪ್ರಬಲ ಕಾರಣ. ಕೇವಲ ಇದಿಷ್ಟು ಮಾತ್ರವಲ್ಲ, ಗಡಿ ವಿಚಾರದಲ್ಲೂ ಕೂಡ ಪಾಕಿಸ್ತಾನ ಹಾಗೆ ಅಫ್ಘಾನಿಸ್ತಾನದ ನಡುವೆ ಎಲ್ಲವೂ ಸರಿ ಇಲ್ಲ. ಈ ಕಾರಣಕ್ಕೂ ಅಫ್ಘಾನಿಸ್ತಾನ ಹಾಗೆ ಪಾಕಿಸ್ತಾನದ ನಡುವೆ ಸಂಘರ್ಷದ ಪರಿಸ್ಥಿತಿ ಇದೆ. ಇನ್ಫ್ಯಾಕ್ಟ್ ತಾಲಿಬಾನಿಗಳು ಡ್ಯುರಾಂಡ್ ಗಡಿ ರೇಖೆ, ಇದು ಪಾಕಿಸ್ತಾನ ಹಾಗೆ ಅಫ್ಘಾನಿಸ್ತಾನವನ್ನ ವಿಭಜನೆ ಮಾಡುವಂತಹ ರೇಖೆ, ಇದನ್ನ ಒಪ್ಪೋದೇ ಇಲ್ಲ. ಸಿಂಧ್ ನದಿ ಅಲ್ಲಿಂದ ಆಚೆಗಿನ ಅಷ್ಟೂ ಜಾಗ ಅಫ್ಘಾನಿಸ್ತಾನದ್ದು, ಅದಾದ ಮೇಲಿನ ಭೂಮಿ ಹಿಂದೂಸ್ತಾನದ್ದು ಅನ್ನೋದು ಅಫ್ಘಾನಿಸ್ತಾನದ ವಾದ. ಅಲ್ಲಿಗೆ ಮಧ್ಯ ಇರೋ ಪಾಕಿಸ್ತಾನದ ಅಸ್ತಿತ್ವವನ್ನು ಅಫ್ಘಾನಿಸ್ತಾನ ಒಪ್ಪೋದೇ ಇಲ್ಲ. ಅಂದರೆ ಅಫ್ಘಾನಿಸ್ತಾನಿಗಳ ಪ್ರಕಾರ ಪಾಕಿಸ್ತಾನ ಅನ್ನೋ ನೆಲಕ್ಕೆ ಅಸ್ತಿತ್ವನೇ ಇಲ್ಲ. ಹೀಗೆ ಗಮನಿಸುತ್ತೆ ಅಫ್ಘಾನಿಸ್ತಾನ ಪಾಕಿಸ್ತಾನವನ್ನು. ಇದು ಶತ್ರು ಸಂಖ್ಯೆ 1. ನೆಕ್ಸ್ಟ್ ಶತ್ರು ಸಂಖ್ಯೆ 2 ಇರಾನ್. ಬಲೂಚಿಸ್ತಾನದ ಗಡಿಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಅವ್ಯಾಹತವಾಗಿ ನಡೀತಾ ಇದೆ. ಬಲೂಚಿಸ್ತಾನಿ ಉಗ್ರರು ಕೊಡ್ತಾ ಇರುವ ಉಪಟಳದ ಕಾರಣಕ್ಕೆ ಕೆರಳಿ ಕೆಂಡವಾಗ್ತಾ ಇದೆ ಇರಾನ್. ಕೇವಲ ಇಷ್ಟು ಮಾತ್ರ ಅಲ್ಲ, ಸೌದಿ ಜೊತೆಗಿನ ಪಾಕಿಸ್ತಾನದ ಸ್ನೇಹ ಸಂಬಂಧ, ಪದೇ ಪದೇ ಸೌದಿ ಜೊತೆಗಿನ ತನ್ನ ಬಯಲಾಟ್ರಲ್ ಇಶ್ಯೂಗಳನ್ನು ಸುಧಾರಿಸಿಕೊಂಡು ಎರಡೂ ದೇಶಗಳ ನಡುವೆ ಉತ್ತಮ ಬಾಂಧವ್ಯ ಸ್ಥಾಪನೆಗೆ ಪಾಕಿಸ್ತಾನ ಪ್ರಯತ್ನ ಪಡ್ತಲೇ ಇರುತ್ತೆ. ಇದಕ್ಕೂ ಇರಾನ್ಗೂ ಏನು ಸಂಬಂಧ? ಹೇಳಿ ಕೇಳಿ ಸುನ್ನಿ ದೇಶ ಸೌದಿ, ಇದರ ಜೊತೆಯಲ್ಲಿ ಸಂಬಂಧ ಚೆನ್ನಾಗಿದೆ ಅನ್ನೋ ಕಾರಣಕ್ಕೇನೆ ಶಿಯಾ ದೇಶವಾಗಿರುವ ಇರಾನ್ ಪಾಕಿಸ್ತಾನ ಅಂದರೆ ಉರ್ಕೊಳ್ತಾ ಇದೆ. ಮುಂದಿನ ಶತ್ರು ಸೌದಿ ಅರೇಬಿಯಾ ಜೊತೆ ಪಾಕಿಸ್ತಾನದ ಸಂಬಂಧ ಓಕೆ ಅನ್ನೋ ರೀತಿಯಲ್ಲಿದೆ. ಒಂದು ರೀತಿ ಬಿಸ್ಕೆಟ್ ಹಾಕೋದು ಅನ್ನೋ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಫಂಡ್ಸು, ಆರ್ಮ್ಸು ಅದೆಲ್ಲವೂ ಕೂಡ ಸೌದಿ ಕಡೆಯಿಂದ ಬೆಂಬಲಾರ್ಥವಾಗಿ ಲಭ್ಯ ಆಗ್ತಾ ಇರೋದನ್ನು ನಾವು ಗಮನಿಸ್ತಲೇ ಇರ್ತೀವಿ. ಪಾಕಿಸ್ತಾನ ನಾಯಕರಿಗೂ ಕೂಡ ಆಗಿಂದಾಗೆ ಸೌದಿ ದೊರೆಗಳು ಬಿಸ್ಕೆಟ್ ಹಾಕೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಆದರೆ ಪಾಕ್ ಜಗತ್ತಿಗೆ ಉಗ್ರರನ್ನ ಎಕ್ಸ್ಪೋರ್ಟ್ ಮಾಡುತ್ತೆ ಅನ್ನೋ ಕಾರಣ ಸೌದಿ ಅರೇಬಿಯಾ ನೀವು ಗಮನಿಸಿದ್ರೆ ಪಹಲ್ಗಾಮ್ ದಾಳಿಯಾದ ಸಂದರ್ಭದಲ್ಲಿ ಈ ದಾಳಿಯನ್ನ ಖಂಡಿಸಿತ್ತು, ಭಾರತಕ್ಕೆ ಬೆಂಬಲವನ್ನ ಕೂಡ ಸೂಚಿಸಿತ್ತು. ಕೇವಲ ಇಷ್ಟು ಮಾತ್ರ ಅಲ್ಲ, ಉಗ್ರವಾದದ ಕಾರಣಕ್ಕೆ ಮಾತ್ರವಲ್ಲ, ಮತ್ತೂ ಒಂದು ಕಾರಣಕ್ಕೆ ಸೌದಿ ಅರೇಬಿಯಾಗೆ ಪಾಕಿಸ್ತಾನವನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಯಾವ ಕಾರಣಕ್ಕೆ? ಭಿಕ್ಷುಕರನ್ನ ಎಕ್ಸ್ಪೋರ್ಟ್ ಮಾಡುತ್ತೆ ಪಾಕಿಸ್ತಾನ ಸೌದಿಗೆ ಅನ್ನೋ ಕಾರಣಕ್ಕೆ. ಮುಸಲ್ಮಾನ್ ಧರ್ಮದ ಪ್ರಕಾರ ಭಿಕ್ಷೆ ಬೇಡೋ ಹಾಗಿಲ್ಲ, ತಪ್ಪದು. ಆದರೆ ತನ್ನ ನೆಲದಿಂದ ನಿರ್ಗತಿಕರನ್ನ ಸೌದಿಗೆ ಎಕ್ಸ್ಪೋರ್ಟ್ ಮಾಡುವ ಮೂಲಕ ಭಿಕ್ಷುಕರನ್ನ ಎಕ್ಸ್ಪೋರ್ಟ್ ಮಾಡುತ್ತೆ ಪಾಕಿಸ್ತಾನ ಅನ್ನೋ ಕಾರಣಕ್ಕೂ ಸೌದಿ ಅರೇಬಿಯಾಗೆ ಪಾಕಿಸ್ತಾನದ ಮೇಲೆ ಮುನಿಸಿದೆ. ಇದೆಲ್ಲ ಕಾರಣಕ್ಕೆ ಪಾಕಿಸ್ತಾನ ಅಂದರೆ ಸೌದಿ ದೊರೆಗಳಿಗೆ ಅಷ್ಟಕ್ಕಷ್ಟೇ ಅನ್ನೋ ರೀತಿಯ ಪರಿಸ್ಥಿತಿ ಇದೆ. ಮುಂದೆ ಅಮೆರಿಕ ಹಾಗೆ ಪಾಕಿಸ್ತಾನದ ನಡುವಿನ ಸಂಬಂಧ ಯಾವ ರೀತಿ ಇದೆ ಅನ್ನೋದನ್ನು ಗಮನಿಸೋದಾದರೆ,
ಒಸಾಮಾ ಬಿನ್ ಲಾಡೆನ್ಗೆ ಆಶ್ರಯ ನೀಡಿದ್ದು ಪಾಕಿಸ್ತಾನದ ನೆಲದ ಒಳಗೆ ನುಗ್ಗಿ ಅಮೆರಿಕನ್ ಪಡೆ ಲಾಡೆನ್ ಅನ್ನ ಹೊಡೆದು ಹಾಕಿದ್ದು ನಿಮಗೆ ಗೊತ್ತೇ ಇದೆ. ಲಾಡೆನ್ ಬಂಧಿಸುವಂತೆ ಒತ್ತಡ ಹೇರ್ತಾ ಇತ್ತು ಅಮೆರಿಕ, ಆದರೆ ಪಾಕಿಸ್ತಾನ ನಿರ್ಲಕ್ಷ್ಯ ಮಾಡ್ತಲೇ ಬಂದಿತ್ತು. 2011ರಂದು ಪಾಕಿಸ್ತಾನದ ಅಬೋಟಾಬಾದ್ನಲ್ಲಿ USA ಕಾರ್ಯಾಚರಣೆ ನಡೆಸಿತು. ಬಿನ್ ಲಾಡೆನ್ ಅನ್ನ ಕೊಂದು ಹಾಕಿತ್ತು ಅಮೆರಿಕದ ಆರ್ಮಿ. ಅವತ್ತೇ ಪಾಕಿಸ್ತಾನದ ವಿಶ್ವಾಸಾರ್ಹತೆ ಹೇಳೋದೊಂದು ಮಾಡೋದೊಂದು ಅನ್ನೋದು ಜಗಜ್ಜಾಹೀರಾಗಿತ್ತು. ಆದರೆ ಅಮೆರಿಕ ಈ ಬಾರಿ ಪಹಲ್ಗಾಮ್ ದಾಳಿ, ಅದಾದ ನಂತರದಲ್ಲಿ ಆಪರೇಷನ್ ಸಿಂಧೂರ, ಅದಾದ ನಂತರದಲ್ಲಿ ಪಾಕಿಸ್ತಾನದಿಂದ ದಾಳಿ, ಭಾರತದಿಂದ ಪ್ರತಿ ದಾಳಿ, ಈ ಸಂದರ್ಭದಲ್ಲಿ ಮಾತ್ರ ಅಮೆರಿಕ ಡಬಲ್ ಗೇಮ್ ಆಡ್ತಾ ಅನ್ನೋ ಅನುಮಾನ ಇದ್ದೇ ಇದೆ. ಹಾಗಾಗಿ ಅಮೆರಿಕದ ಜೊತೆಗಿನ ಸಂಬಂಧ ಕೂಡ ಪಾಕಿಸ್ತಾನದ್ದು ಯಾವ ರೀತಿ ಇದೆ ಅನ್ನೋದನ್ನು ನಾವು ಇತಿಹಾಸದ ಪುಟಗಳಲ್ಲಿ ಗಮನಿಸಿದ್ದೇವೆ. ಇದರ ಜೊತೆಗೆ ರಷ್ಯಾ ಬಲೂಚಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ಉಲ್ಲಂಘನೆ ನಿರಂತರವಾಗಿ ಆಗ್ತಾ ಇದೆ. ಉಗ್ರರಿಗೆ ಬೆಂಬಲದಿಂದಾಗಿ ಯುರೋಪಿಯನ್ ಒಕ್ಕೂಟ ಹಾಗೆ ಇತರೆ ಪಾಶ್ಚಿಮಾತ್ಯ ದೇಶಗಳು ಪಾಕಿಸ್ತಾನದ ಮೇಲೆ ಕೆರಳಿ ಕೆಂಡವಾಗ್ತಾ ಇದೆ. ರಷ್ಯಾದೊಂದಿಗೆ ಕೂಡ ಭಾರತದ ಸಂಬಂಧ ಉತ್ತಮವಾಗಿದೆ, ಆದರೆ ಪಾಕಿಸ್ತಾನದ ಸಂಬಂಧ ಅಷ್ಟಕ್ಕಷ್ಟೇ ಅನ್ನೋ ರೀತಿಯಲ್ಲಿರೋದನ್ನ ನಾವು ಗಮನಿಸಬಹುದಾಗಿದೆ. ಭಾರತದ ಪ್ರತೀಕಾರಕ್ಕೆ ಸಿಲುಕಿ ಒದ್ದಾಡ್ತಾ ಇರುವ ಪಾಕಿಸ್ತಾನಕ್ಕೆ IMF ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಪಾಕ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಹಣ ಬಿಡುಗಡೆ ಆಗಬೇಕಾದ್ರೆ ಈಗಿರುವಂಥ 39 ಷರತ್ತುಗಳು, ಅದರ ಜೊತೆಗೆ ಇನ್ನೂ 11 ಷರತ್ತುಗಳನ್ನು ಪಾಲನೆ ಮಾಡಬೇಕು. ಅಂದರೆ ಬರೋಬ್ಬರಿ ಪಾಕಿಸ್ತಾನ 50 ಕಂಡೀಷನ್ಗಳನ್ನು ಪೂರೈಕೆ ಮಾಡಿದ್ರೆ ಮಾತ್ರ ಪಾಕಿಸ್ತಾನಕ್ಕೆ ಸಾಲ ಸಿಗೋದು. ಇಲ್ಲ ಅಂದರೆ ಭಿಕ್ಷಾ ಪಾತ್ರನೇ ಗಟ್ಟಿ ಪಾಕಿಸ್ತಾನಕ್ಕೆ. ನೋಡಿ ವರದಿ. ಬಿಕಾರಿ ಪಾಕಿಸ್ತಾನಕ್ಕೆ IMFನಿಂದ ಬಿಗ್ ಶಾಕ್. $1 ಬಿಲಿಯನ್ ಲೋನಿಗೆ 11 ಷರತ್ತು. ಈಗಾಗಲೇ ಆಪರೇಷನ್ ಸಿಂಧೂರಕ್ಕೆ ಪತರುಗುಟ್ಟಿದ ಪಾಕಿಸ್ತಾನಕ್ಕೆ IMF ಮತ್ತೊಂದು ಶಾಕ್ ಕೊಟ್ಟಿದೆ. ತಿನ್ನಲು ಅನ್ನವಿಲ್ಲದೆ, ಕುಡಿಯೋಕೆ ನೀರಿಲ್ಲದೆ ಕಂಗೆಟ್ಟಿರುವ ಜಿನ್ನಾಲ್ಯಾಂಡ್ಗೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ದೊಡ್ಡ ಆಘಾತ ನೀಡಿದೆ. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಿರುವ ಬೆನ್ನಲ್ಲೇ ಬರಗೆಟ್ಟ ಪಾಕಿಸ್ತಾನಕ್ಕೆ IMF ಮತ್ತೊಂದು ಶಾಕ್ ಕೊಟ್ಟಿದೆ. $1 ಬಿಲಿಯನ್ ಲೋನಿಗೆ ಬರೋಬ್ಬರಿ 11 ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ಸಾಲ ಮಂಜೂರಿಗೆ ವಿಧಿಸಿದ ಷರತ್ತುಗಳ ಸಂಖ್ಯೆ 50ಕ್ಕೆ ಏರಿಸಿದೆ. ಮುಂದಿನ ಕಂತು ಬಿಡುಗಡೆಯಾಗಬೇಕಾದ್ರೆ ಈ ಕಠಿಣ ಷರತ್ತುಗಳನ್ನು ಪಾಲಿಸಲೇಬೇಕು. ಅವು ಯಾವುವು ಅಂತ ನೋಡೋದಾದ್ರೆ, ವಿದ್ಯುತ್ ಬಿಲ್ನಲ್ಲಿ ಸಾಲ ಮರುಪಾವತಿ ಸರ್ಚಾರ್ಜ್ ಏರಿಕೆ ಮಾಡಬೇಕು. 3 ವರ್ಷಕ್ಕಿಂತ ಹಳೆಯ ಬಳಸಿದ ಕಾರಿನ ಆಮದಿಗೆ ನಿರ್ಬಂಧವನ್ನ ತೆರವುಗೊಳಿಸಬೇಕು. IMF ಕೊಟ್ಟ ಹಣದ ಬಳಕೆಯ ರೂಪುರೇಷೆ ನೀಡಬೇಕು. 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆದಾರರನ್ನ ಗುರುತಿಸಬೇಕು. ಇನ್ನು ಇಂಧನ ವಲಯದಲ್ಲಿ 4 ಹೊಸ ಷರತ್ತುಗಳನ್ನು ಸೇರಿಸಲಾಗಿದೆ. ಈ ವರ್ಷದ ಜೂನ್ ಒಳಗೆ ಈ ನಿಯಮ ಪಾಲಿಸಬೇಕು. ಜೊತೆಗೆ ಜುಲೈ 1, 2025 ಒಳಗೆ ವಾರ್ಷಿಕ ವಿದ್ಯುತ್ ಸುಂಕ ಮರುಪಾವತಿ ಹಾಗೂ ಫೆಬ್ರವರಿ 15, 2026 ಒಳಗೆ ಅರೆವಾರ್ಷಿಕ ಅನಿಲ ಸುಂಕ ಹೊಂದಾಣಿಕೆ ಅಧಿಸೂಚನೆ ಹೊರಡಿಸುವ ಸಾಧ್ಯತೆ ಇದೆ. ಕೈಗಾರಿಕಾ ಇಂಧನ ಬಳಕೆಯನ್ನ ರಾಷ್ಟ್ರೀಯ ಗ್ರಿಡ್ಗೆ ವರ್ಗಾಯಿಸುವ ಗುರಿಯನ್ನು ಹೊಂದಿದೆ. ವಿಶೇಷ ತಂತ್ರಜ್ಞಾನ ವಲಯ ಪ್ರೋತ್ಸಾಹಕಗಳಿಗೆ ಹಂತ ಹಂತದ ಯೋಜನೆ. 17.6 ಟ್ರಿಲಿಯನ್ ರೂಪಾಯಿ ಬಜೆಟ್ನಲ್ಲಿ 1.07 ಟ್ರಿಲಿಯನ್ ರೂಪಾಯಿಗಳನ್ನು ಅಭಿವೃದ್ಧಿ ವೆಚ್ಚಕ್ಕಾಗಿ ಹಂಚಿಕೆ ಮಾಡಬೇಕು. ಪಾಕಿಸ್ತಾನದ ಸಾಮಾನ್ಯ ಜನರಿಗೆ IMFನ ಈ ನಿಯಮಗಳಿಂದ ಮತ್ತಷ್ಟು ಹೊರೆಯಾಗಲಿದೆ. ಉತ್ಪಾದನೆ ಹಾಗೂ ಮಾರಾಟ ದರದಲ್ಲಿರುವ ಅಂತರಕ್ಕೆ ಸಮನಾಗಿ ಹೊಸ ದರ ನಿಗದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದರಿಂದ ಪಾಕಿಸ್ತಾನ ಮತ್ತಷ್ಟು ದಿವಾಳಿಯಾಗೋದಂತೂ ಕನ್ಫರ್ಮ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಷರತ್ತು ಏನು ಅಂತ ನೀವು ನೋಡ್ಕೊಂಬಂದ್ರಿ, 11 ಷರತ್ತುಗಳೇನು ಅಂತೇಳಿ. ಇನ್ನು ನಿಮಗೆ ಗೊತ್ತಿರಲಿ ಇವತ್ತು ಪಾಕಿಸ್ತಾನದ ಸಿಚುಯೇಷನ್ ಹೇಗಿದೆ ಅಂತೇಳಿ. ಭವತಿ ಭಿಕ್ಷಾನ್ ದೇಹಿ ಅಂತ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ. ತುತ್ತು ಅನ್ನಕ್ಕೂ ಕೂಡ ಪರದಾಡ್ತಿದ್ದಾರೆ ಜನ. ಪಾಕಿಸ್ತಾನದಲ್ಲಿ FAO ವರದಿಯಲ್ಲಿ ಈ ಬಗ್ಗೆ ಸ್ಫೋಟಕ ಅಂಶ ಬಯಲಾಗಿದೆ. ಅದರಲ್ಲಿ ಬರೆದಿದ್ದಾರೆ 1,10,00,000 ಪಾಕಿಸ್ತಾನದ ಜನಕ್ಕೆ ಇವತ್ತು ಆಹಾರ ಸಿಗ್ತಾ ಇಲ್ಲ, ಅಭದ್ರತೆಯಲ್ಲಿದ್ದಾರೆ ಅಂತೇಳಿ. ಅಷ್ಟೇ ಯಾಕೆ, ಆಹಾರ ಮತ್ತು ಕೃಷಿ ಸಂಸ್ಥೆಯಿಂದ ಒಂದು ಆಘಾತಕಾರಿ ವರದಿ ಹೊರಬಿದ್ದಿದೆ. ಬಲೂಚಿಸ್ತಾನ್, ಸಿಂಧ್, ಖೈಬರ್ನಲ್ಲಿ ಭಾರೀ ಸಮಸ್ಯೆ ಆಗಿದೆ. ಪ್ರವಾಹ ಪೀಡಿತ 68 ಜಿಲ್ಲೆಗಳಲ್ಲಿ ಆಹಾರ ಸಿಗ್ತಾ ಇಲ್ಲ, ಆಹಾರದ ಅಭದ್ರತೆ ಇದೆ.
ಗರ್ಭಿಣಿ ಹಾಲುಣಿಸುವ ಮಹಿಳೆಯರಲ್ಲಿ ಅಪೌಷ್ಟಿಕತೆ ಕಾಣ್ತಾ ಇದೆ. ಕಡಿಮೆ ತೂಕದ ಮಕ್ಕಳ ಜನನದ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ. ಅತಿಸಾರ, ತೀವ್ರ ಉಸಿರಾಟದ ಸೋಂಕುಗಳು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ ಮಲೇರಿಯಾ ಪ್ರಕರಣಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ, ಹೆಚ್ಚಳ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ ವೀಕ್ಷಕರೇ, ನಿಮಗೆ ಒಂದು ಹೇಳ್ತೀನಿ, ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಜನರ ಸ್ಥಿತಿ ಹೇಗಿದೆ ನೋಡಿ, ಇಲ್ಲಿ ಅಲ್ಲಿನ ಸೈನಿಕರ ಸ್ಥಿತಿ ಹೇಗಿದೆ ನೋಡ್ತಾ ಇದ್ದೀರಲ್ಲ, ಪ್ರಧಾನಿಗಳ ಸ್ಥಿತಿ ನೋಡಿ, ನಾನಿದ್ದೀನಿ, ಆಲ್ ಈಸ್ ವೆಲ್, ಖೇಲ್ ಖತಮ್ ನಾಟಕ್ ಬಂದ್. ಸ್ವಚ್ಛ ಕುಡಿಯೋ ನೀರಿನ ಕೂಡ ಅಭಾವ ಆಗಿದೆ ಇವತ್ತಿನ ಪಾಕಿಸ್ತಾನದ ಪರಿಸ್ಥಿತಿ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನ ಸುದ್ದಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH